ಅಂದರೆ ಎಷ್ಟು ಲೆವೆಲ್ ಆಫ್ ಆಕ್ಸಿಜನ್ ನಮ್ಮ ಒಳಗಡೆ ಹೋಗಬೇಕು, ಎಷ್ಟು ಪ್ರಾಣಶಕ್ತಿ ಒಳಗೆ ಹೋಗಬೇಕು, ಎಷ್ಟು ಹೊರಗಡೆ ಬರಬೇಕು, ಆ ಕಾನ್ಷಿಯಸ್ನೆಸ್ ಇದೆಯಾ? ಇಲ್ಲ. ಸಿಂಪಲ್ ಪ್ರಾಕ್ಟೀಸ್ ಏನಂದರೆ ಪ್ರಾಣಾಯಾಮ. ಏನಕ್ಕೆ? ಆಯ್ತಪ್ಪ ನನ್ನ ಹತ್ರ ಪ್ರಾಣ ಇದೆಯಲ್ಲ, ಮತ್ತು ಅದಕ್ಕೆ ಯಾಕೆ ಮಾಡಬೇಕು? ಸನ್ಯಾಸತ್ವ ತಗೊಬೇಕು, ನಾವು ಮನೆ ಮಠ ಬಿಟ್ಟು ಹೋಗಬೇಕು, ಆಮೇಲೆ ಜವಾಬ್ದಾರಿಗಳನ್ನ ತಗೊಳ್ಳಂಗಿಲ್ಲ. ಫುಲ್ ನಾನು ಡಿಪ್ರೆಷನಲ್ಲಿದ್ದೆ, ಲೈಫಲ್ಲಿ ತುಂಬ ಡಿಪ್ರೆಷನಲ್ಲಿದ್ದೆ. ಈ ಲೈಫಲ್ಲಿ ಯಾವುದು ಬೇಡ ಅಂತ ಅನ್ನಿಸ್ತಾ ಇತ್ತು. ಜಾಬು, ಕೆರಿಯರ್ ಎಲ್ಲದರಲ್ಲೂ ಪ್ರಾಬ್ಲಮ್ ಫೇಸ್ ಮಾಡಬೇಕಾದ್ರೆ ಈಗ ಆತ್ಮಕ್ಕೆ ಬಟ್ಟೆ ಇದೆಯಾ? ಆತ್ಮಕ್ಕೆ ಮೇಕಪ್ ಬೇಕಾ? ಆತ್ಮಕ್ಕೆ ಕಂಡೀಷನ್ಸ್ ಇದೆಯಾ? ಆ್ಯಂಡ್ ಕೆಲವರು ರಾಂಗ್ ಎಲ್ಲಿ ಮಾಡ್ಕೊಳ್ತಾರೆ ಅಂತ, ಯಾಕೆ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಸ್ಪಿರಿಚುವಲ್ಗೆ ಹೋಗ್ತೀನಿ ಅಂದರೆ ಭಯ ಪಡ್ತಾರೆ, ಅಥವಾ ಯಾಕೆ ಹೆಣ್ಮಕ್ಳು ಭಯ ಪಡ್ತಾರೆ ಅಂದರೆ ರಾಂಗ್ ಇನ್ಫಾರ್ಮೇಶನ್ ಇಟ್ಕೊಂಡಿದ್ದಾರೆ, ತಪ್ಪು ಮಾಹಿತಿ. ಭೀಷ್ಮಾಚಾರ್ಯರಿಗೆ ಮುಳ್ಳಿನ ಹಾಸಿಗೆ ಮೇಲೆ ಅವರು ಪ್ರಾಣವನ್ನ ಬಿಡ್ತಾರೆ, ಅಂದರೆ ಮಲ್ಕೊಂಡಿರ್ತಾರೆ ಅಲ್ವಾ ಅಲ್ಲಿ. ಅದು 100 ವರ್ಷದ ಹಿಂದೆ ಅವರು ಏಜ್ಗೆನೆ ಅಡಿಕ್ಷನ್ಸ್ಗಳಿಗೆ ಒಳಗಾಗ್ತಾ ಇದ್ದಾರೆ, ಚಿಕ್ಕ ಏಜ್ಗೆನೆ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ಕಾನ್ಷಿಯಸ್ನೆಸ್ಸಲ್ಲಿ ಬದುಕ್ತಾ ಇಲ್ಲ. ನಾವು ಬದುಕೋಕೆ ಉಸಿರು ಬೇಕು ಅಂತೀವಲ್ಲ, ಹಾಗೆ ಆ ಬದುಕನ್ನ ಸರಿಯಾಗಿ ಜೀವಿಸೋಕೆ ಆಧ್ಯಾತ್ಮ ಬೇಕು. ಸೊ ಇವತ್ತು ನಾವು ಏನು ಮಾತಾಡ್ಲಿಕ್ಕೆ ಹೋಗ್ತಾ ಇರೋ ವಿಚಾರ ಆಧ್ಯಾತ್ಮ. ಸೊ ಮೊದಲನೇದಾಗಿ ಆಧ್ಯಾತ್ಮ ಅಂದ ತಕ್ಷಣ ಎಲ್ಲರಿಗೂ ಅನ್ಸೋದು ದೇವ್ರ ಪೂಜೆ ಮಾಡ್ಬೇಕು, 2 ನಿಮಿಷ ಕೈ ಮುಗಿಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಇದು ಒಂದು ಆಧ್ಯಾತ್ಮ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರಿಗೂ ಕಾಮನ್ ಒಪಿನಿಯನ್ ಇದೇ ಇರುತ್ತೆ. ನಿಮ್ಮ ಪ್ರಕಾರ ಆಧ್ಯಾತ್ಮ ಅಂದ್ರೆ ಏನು? ಓಕೆ, ಸೊ ಆಧ್ಯಾತ್ಮ ಅಂದರೆ ನೀವೇನು ಬೇಸಿಕ್ ಹೇಳಿದ್ರಿ, ಹೌದು. ಇವಾಗ ಪೂಜೆ ಮಾಡಬೇಕು, ದೇವ್ರ ನಮಸ್ಕಾರ ಮಾಡಬೇಕು. ಇದಕ್ಕೂ ನೆಕ್ಸ್ಟ್ ಇವಾಗ ಯಾರನ್ನಾದ್ರೂ ಕೇಳಿದ್ರೆ ಆಧ್ಯಾತ್ಮ ಅಂದ ತಕ್ಷಣ ನಾರ್ಮಲಿ ಎಲ್ಲರ ತಲೆಯಲ್ಲೂ ಇರೋದೇನೆಂದರೆ ಸನ್ಯಾಸತ್ವ ತಗೊಬೇಕು, ನಾವು ಮನೆ ಮಠ ಬಿಟ್ಟು ಹೋಗಬೇಕು, ಆಮೇಲೆ ಜವಾಬ್ದಾರಿಗಳನ್ನ ತಗೊಳ್ಳಂಗಿಲ್ಲ, ನಾವು ಒಂಟಿಯಾಗಿರಬೇಕು, ಹಿಮಾಲಯಕ್ಕೆ ಹೋಗಬೇಕು, ತಪಸ್ ಮಾಡಬೇಕು, ಅವಾಗಲೇ ಅದು ಆಧ್ಯಾತ್ಮ ಅಂತ ಅನ್ಸುತ್ತೆ. ನಾನು ಆಧ್ಯಾತ್ಮದ ದಾರಿಗೆ ಹೋಗ್ಬಿಡ್ತೀನಿ, ಇದೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋದನ್ನೇ ನಾವು ಜಾಸ್ತಿ ಕೇಳಿಸ್ಕೊಂಡಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ಅದ್ರ ಬಗ್ಗೆ ಇರುವಂತಹ ಒಂದು ಬ್ಲೂ ಪ್ರಿಂಟ್ ಏನಿದೆ ಪೀಪಲ್ಗೆ, ಅದು ಚೇಂಜ್ ಆಗ್ತಾ ಇದೆ. ಬಟ್ ಸ್ಟಿಲ್ ಅದು ಇದೆ ಎಲ್ಲರಲ್ಲೂ, ಆಧ್ಯಾತ್ಮ ಅಂದರೆ ಹೀಗೇನೆ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಆಧ್ಯಾತ್ಮದಲ್ಲಿ ಇದ್ದಾರೆ ಅಂದರೆ, ಈಗ ನೆಕ್ಸ್ಟ್ ನೋಡೋಣ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಟ್ ಆಧ್ಯಾತ್ಮದಲ್ಲಿ ಇದ್ದಾರಪ್ಪ ಇವರು ಸ್ಪಿರಿಚುವಲ್ ಇದ್ದಾರೆ ಅಂತ ಯಾರಾದರೂ ಹೇಳಿದ್ರೆ, ಮತ್ತೆ ಇವ್ರು ಈ ಥರ ಬಟ್ಟೆ ಹಾಕೊಳ್ತಾರೆ, ಮತ್ತೆ ಇವ್ರು ಈ ಥರ ರೆಡಿ ಆಗ್ತಾರೆ, ಮತ್ತೆ ಇವರು ಎಲ್ಲ ಮಾಮೂಲಿ ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡ್ತಾರೆ, ಆಮೇಲೆ ಟ್ರಿಪ್ ಹೋಗ್ತಾರೆ, ಇದೆಲ್ಲ ಮಾಡ್ತಾರೆ ಮತ್ತೆ ಅಂತ ಕೇಳ್ತಾರೆ. ಅದರ ಅರ್ಥ ಏನಂದರೆ, ಆಧ್ಯಾತ್ಮ ಅಂತ ಮಾಡಿದ್ಮೇಲೆ ನೀವೊಂದು ಕಲರ್ ಕೋಡ್ ಬಟ್ಟೆ ಯೂಸ್ ಮಾಡಬೇಕು. ಅದು ಕಾವಿ ಬಟ್ಟೆ ಆಗಿರ್ಬೋದು ಅಥವಾ ಬಿಳಿ ಬಟ್ಟೆ ಆಗಿರ್ಬೋದು, ಯಾವುದೋ ಒಂದು ಕೋಡ್, ಆ ಕಲರ್ ಬಟ್ಟೆ ಹಾಕ್ಕೊಬೇಕು. ಫುಲ್ಲು ಕತ್ತಿಗೆ ಏನು ಮಾಲೆಗಳನ್ನು ಹಾಕ್ಕೊಬೇಕು, ಉಂಗುರಗಳನ್ನು ಹಾಕ್ಕೊಬೇಕು. ಇದು ಒಂದು, ಅಂದರೆ ಈ ಥರ ಒಂದು ವ್ಯೂ ಪಾಯಿಂಟ್ ಬಂದ್ಬಿಟ್ಟಿದೆ ಜನಗಳಿಗೆ, ಓ ಅಧ್ಯಾತ್ಮ ಅಂದರೆ ಹೀಗೇನೆ ಅಂತ. ಸೊ ಆಧ್ಯಾತ್ಮ ಅಂದರೆ ತುಂಬ ಸಿಂಪಲ್, ಇದ್ಯಾವುದು ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದೇ ಅಧ್ಯಾತ್ಮ. ಓಕೆ, ಆ್ಯಂಡ್ ನಾನು ಆಧ್ಯಾತ್ಮಕ್ಕೆ ಬಂದಿದ್ದು ಆಯಿತು, ನಾನು ಯಂಗ್ ಏಜಲ್ಲೇ ಬಂದೆ. ಐ ಮೀನ್ ಲಾಸ್ಟ್ 20 ಇಯರ್ಸ್ 19 ಇಯರ್ಸ್ಗೆ ನಾನು ಸ್ಪಿರಿಚುವಲ್ಗೆ ಎಂಟ್ರಿ ಆದೆ. ನನಗೆ ಎಂಟ್ರಿ ಆಗಬೇಕಾದ್ರೆ ಇದ್ದಿದ್ದು ಏನೇನು ಕಾನ್ಸೆಪ್ಟು ಅದೇ ಇವತ್ತು ಪೀಪಲಲ್ಲೂ ಇದೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಅಧ್ಯಾತ್ಮ ಅಂದರೆ ಬಿಟ್ಬಿಡಬೇಕು ಎಲ್ಲ. ನಾನು ಯಾವಾಗ ಈ ಡಿಸಿಷನ್ ತೊಗೊಂಡೆ ಅಂದರೆ, ಲೈಫಲ್ಲಿ ನಾನು ಡಿಪ್ರೆಷನಲ್ಲಿದ್ದೆ, ಲೈಫಲ್ಲಿ ತುಂಬ ಡಿಪ್ರೆಷನಲ್ಲಿದ್ದೆ. ಈ ಲೈಫಲ್ಲಿ ಯಾವುದು ಬೇಡ ಅಂತ ಅನ್ನಿಸ್ತಾ ಇತ್ತು. ಜಾಬು, ಕೆರಿಯರ್ ಎಲ್ಲದರಲ್ಲೂ ಪ್ರಾಬ್ಲಮ್ ಫೇಸ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಮೂಲಕ ನಂಗೆ ಸಜೆಸ್ಟ್ ಆಗಿದ್ದು ಒಂದು ಸ್ಪಿರಿಚುವಲ್ ಕೋರ್ಸ್ ಇದೆ, ಅದನ್ನು ಮಾಡು ಅಂತ. ನನಗೆ ಆಧ್ಯಾತ್ಮ ಅಂದ ತಕ್ಷಣ ಕರೆಕ್ಟಾಗಿ ಸಜೆಸ್ಟ್ ಮಾಡ್ತಾ ಇದೆಯಾ ನೋಡು, ನಾನು ಆಲ್ರೆಡಿ ಡಿಪ್ರೆಷನಲ್ಲಿದ್ದೀನಿ, ನಾನು ಅಪ್ಪ ಅಮ್ಮ ಹತ್ರ ಮಾತಾಡಿಬಿಟ್ಟು ನಾನು ಆಧ್ಯಾತ್ಮಕ್ಕೆ ಹೋಗ್ಬಿಡ್ತೀನಿ ಅಂತ. ಎಷ್ಟು ಸಿಲ್ಲಿ ಕಾನ್ವರ್ಸೇಷನ್ ಅಂತ ಇವತ್ತು ಅನಿಸುತ್ತೆ ನನಗೆ. ಅಂದರೆ ಎಸ್ಕೇಪ್ ಆಗೋದು, ನಾನು ಜವಾಬ್ದಾರಿಗಳಿಂದ ಎಸ್ಕೇಪ್ ಆಗೋದು, ಅವಾಗಿರುವಂತಹ ಎಮೋಷ್ನಲಿ ನಾನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ನನ್ನ ಲೈಫ್ನ. ಸೊ ದಟ್ ನಾನು ಎಸ್ಕೇಪ್ ಆಗೋಕ್ಕೋಸ್ಕರ ಅಧ್ಯಾತ್ಮನ ಟೂಲ್ ಆಗಿ ಬಳಸ್ಕೊಳ್ತಾ ಇರೋದು. ಸೊ ನಾನು ಆಧ್ಯಾತ್ಮಕ್ಕೆ ಹೋದೆ, ಆಧ್ಯಾತ್ಮದ ಕೋರ್ಸಿಗೆ ಹೋದೆ, ಆಧ್ಯಾತ್ಮಕ್ಕೆ ಹೋಗಿಲ್ಲ. ಸೊ ಆ ಕೋರ್ಸಿಗೆ ಹೋದಾಗ ಅಲ್ಲಿ ಫಸ್ಟು ನನ್ನ ಮಾಸ್ಟರ್, ನನ್ನ ಸ್ಪಿರಿಚುವಲ್ ಗುರುಗಳನ್ನ ನೋಡಿದಾಗ ಬಹಳ ಸಿಂಪಲ್ ಆಗಿದ್ರು. ನಾನು ಭಕ್ತಿ ಮಾರ್ಗ ಒಬ್ಬರ ಹತ್ರ ಕಲ್ತಿದ್ದೀನಿ, ದೀಕ್ಷೆಗಳಿಗೆ ನನಗೆ ಬೇರೆ ಗುರುಗಳಿದ್ದಾರೆ, ಅನುಷ್ಠಾನ ಮಾಡಿಸೋ ಗುರುಗಳು ಬೇರೆ ಇದ್ದಾರೆ, ನನಗೆ ರೇಖಿ ಹೇಳ್ಕೊಟ್ಟಿದ್ದು ಬೇರೆ ಗುರುಗಳು, ಲೈಫ್ ಸ್ಕಿಲ್ಸ್ ಹೇಳ್ಕೊಟ್ಟಿದ್ದು ಬೇರೆಯವರು, ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವೇನು ಬ್ರೈನ್ ಆಕ್ಟಿವಿಟೀಸ್ ಇವೆಲ್ಲ ಇದೆ, ಅದಕ್ಕೆ ನನಗೆ ಬೇರೆ ಗುರುಗಳಿದ್ದಾರೆ. ತುಂಬ ಜನ ಗುರುಗಳ ಹತ್ರ ಕಲಿತಾಗ ಕೆಲವರು ಭಕ್ತಿ ಮಾರ್ಗದಲ್ಲಿರೋರು, ನೀವು ಹೇಳ್ದಂಗೆ ಅವ್ರಿವಾಗ ಏನು ಮಣಿಗಳನ್ನ ಹಾಕ್ಕೊಂಡಿರೋದಾಗಿರ್ಬೋದು, ಅಂದರೆ ರುದ್ರಾಕ್ಷಿಗಳ ಇರ್ಬೋದು, ಅಥವಾ
ತುಂಬ ಸಾಕಷ್ಟು ಬೇರೆ ಬೇರೆ ಥರ ಅವ್ರ ಡ್ರೆಸ್ ಕೂಡ ಹಾಗೆ ಇರುತ್ತೆ, ಅಂದರೆ ಪಂಚೆ ಇವೆಲ್ಲ. ಸೊ ಅದು ಅವ್ರದ್ದು. ಓಕೆ, ನನ್ನ ಮೈಂಡಲ್ಲಿ ಅದಷ್ಟೇ ಇದ್ದಿದ್ದು. ಯಾವಾಗ ನಾನು ಬೇರೆ ಬೇರೆ ಗುರುಗಳನ್ನ ಭೇಟಿಯಾದೆ, ನಾರ್ಮಲಿ ಒಂದು ಟೀ ಶರ್ಟ್ ಹಾಕ್ಕೊಂಡು ಜೀನ್ಸ್ ಹಾಕ್ಕೊಂಡು ಬಹಳ ಸಿಂಪಲ್ ಆಗಿ ಲೈಫ್ನ ಬಹಳ ಖುಷಿಯಾಗಿ ಆನಂದದಿಂದ ಲೈಫ್ ಲೀಡ್ ಮಾಡ್ತಾ ಅದನ್ನು ಅರ್ಥ ಮಾಡಿಸೋ ರೀತಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದಾರೆ ಅಂತ ನೋಡಿದಾಗ ಅವ್ರನ್ನ ಫಸ್ಟು ನೋಡ್ತಿದ್ದಂಗೆ ನನಗೆ ಫಸ್ಟ್ ಸಜೆಸ್ಟ್ ಮಾಡಿದ್ರಲ್ಲ ಅವ್ರನ್ನ ಕೇಳಿದ್ದು ನಾನು, ಇವರು ಸ್ಪಿರಿಚುವಲ್ ಹೇಳ್ಕೊಡ್ತಾರೆ ಅಂತ ಅಂದರೆ ನಾರ್ಮಲ್ ಆಗೇ ಇದ್ದಾರೆ. ನನ್ನ ಫ್ರೆಂಡ್ ಕೇಳಿದ್ರು, ಅಂದರೆ ನಿನ್ನ ಪ್ರಕಾರ ಅಬ್ನಾರ್ಮಲ್ ಆಗಿರ್ಬೇಕಿತ್ತ ಅಂತ. ಸೊ ಅಲ್ಲ, ಅವರು ಬಟ್ಟೆ ಕಲರು ವೈಟ್ ಹಾಕ್ಕೊಂಡಿಲ್ಲ, ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಟೀ ಶರ್ಟಲ್ಲಿದ್ದಾರೆ, ಜೀನ್ಸಲ್ಲಿದ್ದಾರೆ ಅಂತ. ಅದು ಫಸ್ಟ್ ಟೈಮ್ ನಾನು ನನ್ನ ಗುರುನ ಭೇಟಿ ಆದಾಗ ಅವ್ರು ಶಾರ್ಟ್ಸಲ್ಲಿದ್ದರು. ಓಕೆ, ಅವರು ಒಂದು ಟೀ ಶರ್ಟು, ಒಂದು ಶಾರ್ಟ್ಸು, ಒಂದು ಶೂ ಹಾಕ್ಕೊಂಡು ಓಡಾಡ್ತಿದ್ದಾರೆ ಅಲ್ಲಿ. ನನಗೆ ಅವರೇ ಹೇಳ್ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ಎಲ್ಲಿ ಅವರೇ ನೋಡು, ನಾನು ಅವ್ರೇನು ಹೇಳ್ಕೊಡ್ತಾರೆ ಅಂತ. ಅದರ ಅರ್ಥ ಏನಂದರೆ ಎಷ್ಟು ಇಮ್ಮೆಚ್ಯೂರಿಟಿ ಇದೆ ನಮ್ಮೆಲ್ರಿಗೂ ಅಧ್ಯಾತ್ಮ ಅಂದರೆ. ನಾನಿವತ್ತು ಇದನ್ನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಆ ದೃಷ್ಟಿಕೋನ ಬದಲಾಗಲಿ ಜನಕ್ಕೆ. ಹೌದು, ಆ ದೃಷ್ಟಿಕೋನ ಬದಲಾಗಲಿ. ಇವಾಗ ಹೇಗಾಗಿದೆ ಅಂದರೆ, ನೀವು ಆಧ್ಯಾತ್ಮದಲ್ಲಿ ಇದ್ದೀರಾ ಅಂದರೆ ನೀವು ನಾರ್ಮಲ್ ಆಗಿ ಇರಂಗೇ ಇಲ್ಲ. ನೀವು ಅದಕ್ಕೆ ಆದಂಥ ಒಂದು ಯೂನಿಫಾರ್ಮ್ ಹಾಕ್ಕೊಬೇಕು, ವೇಷಭೂಷಣ ಇರಬೇಕು, ಆಮೇಲೆ ಅದು ನಾಮ ಹಾಕ್ಕೋಬೇಕು. ತುಂಬ ಅಂದರೆ ಮನಸ್ಸಿನಲ್ಲಿ ಇರುವಂಥದ್ದು, ಆತ್ಮಕ್ಕೆ ಕನೆಕ್ಟ್ ಆಗಿರೋದು. ಈಗ ಆತ್ಮಕ್ಕೆ ಬಟ್ಟೆ ಇದೆಯಾ? ಆತ್ಮಕ್ಕೆ ಮೇಕಪ್ ಬೇಕಾ? ಆತ್ಮಕ್ಕೆ ಕಂಡೀಷನ್ಸ್ ಇದೆಯಾ? ಇಲ್ಲ, ಅದು ಫುಲ್ ಕಂಪ್ಲೀಟ್ ಫ್ರೀಡಮ್. ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದಕ್ಕೆ ನಮ್ಗೆ ಅದೆಲ್ಲ ಬೇಕು ಅನ್ನಿಸ್ತಾ ಇದೆ. ಸೊ ಯಾವಾಗ ನಾನು ಒಂದೊಂದೇ ಹಂತ ಹೋಗ್ತಾ ಎಷ್ಟು ಸಿಂಪಲ್ ಅನ್ನಿಸ್ತು ಲೈಫ್ ಅಂದರೆ, ಇವತ್ತು ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ, ನಾವು ಕಷ್ಟ ಮಾಡ್ಕೊಂಡಿದ್ದೀವಿ ಜೀವನನ. ಬಟ್ ಜೀವನ ಅಷ್ಟು ಕಷ್ಟ ಇಲ್ಲ. ಆಧ್ಯಾತ್ಮ ಅಂದರೆ ತುಂಬ ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ, ಪ್ರತಿ ಕ್ಷಣ ಕಾನ್ಷಿಯಸ್ನೆಸ್ಸಿಂದ ಇರೋದಷ್ಟೇ ಆಧ್ಯಾತ್ಮ. ಪ್ರಜ್ಞೆಯಿಂದ ಇರೋದು. ಏನು ಪ್ರಜ್ಞೆಯಿಂದ ಇರೋದು? ಫಾರ್ ಎಕ್ಸಾಂಪಲ್, ನೀವು ಒಂದು ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಮುಂದೆಗಡೆ ನಿಮಗೆ ಒಂದು ಯಾವುದೋ ಕಾರು ಸ್ಟಾಪ್ ಆಗಿಬಿಟ್ಟಿದೆ. ಸೊ ನೀವು ಹಾರನ್ ಮಾಡ್ತಾನೇ ಇದ್ದೀರಾ, ತುಂಬ ಬೈತೀರಾ, ಬಾಯಿಗೆ ಬಂದಂಗೆ ಬೈತೀರಾ, ಎಲ್ಲ ಆಗ್ತಾ ಇರುತ್ತೆ. ಆ ಕಾರು ಎದುರುಗಡೆ ಏನಾಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಗೊತ್ತಾಗಕ್ಕೆ ಮುಂಚೆನೇ ನಾನು ಎದುರುಗಡೆ ಇರೋ ಕಾರವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಇದು ಒಂದು. ಎರಡನೇದು, ಆ ಕಾರಿಗೆ ಪಾಪ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಮೂರನೇದು, ನನಗೆ ಯಾವತ್ತಾದರೂ ಆ ಥರ ಆದರೆ, ನಾನು ಆ ಕಾರು ಓಡಿಸ್ತಾ ಇರೋರಾದರೆ ನನಗೆಷ್ಟು ಪ್ಯಾನಿಕ್ ಆಗುತ್ತೆ, ಟೆನ್ಷನ್ ಆಗುತ್ತೆ ಹಿಂದೆ ಹಾರನ್ ನೋಡಿದ್ರೆ. ಅಂದರೆ ನಾವು ಆ ಕ್ಷಣ ಅಟ್ಲೀಸ್ಟ್ ಓಕೆ, ಕಾರ್ ಏನೋ ಪ್ರಾಬ್ಲಮ್ ಆಗಿರಬಹುದು, ಸುಮ್ಮನೆ ಯಾರಾದರೂ ರೋಡ್ ಮಧ್ಯದಲ್ಲಿ ತಂದು ನಿಲ್ಲಿಸ್ತಾರಾ? ಇಲ್ಲ. ಇದೇ ಕಾನ್ಷಿಯಸ್ನೆಸ್. ಅಂದರೆ ಬೈಯೋ ಮುಂಚೆ, ಮಾತಾಡೋ ಮುಂಚೆ, ಕೆಲಸ ಮಾಡೋ ಮುಂಚೆ ಸಿಂಪಲಾಗಿ ನಾವು ಅರ್ಥ ಮಾಡ್ಕೊಬೇಕು, ನಾನು ಮಾಡ್ತಾ ಇರೋ ಕೆಲಸದ ಉದ್ದೇಶ ಏನು, ನಾನು ಕಾನ್ಷಿಯಸ್ ಆಗಿದ್ದೀನಾ? ಯಾರೋ ಬಂದು ಏನೋ ಹೇಳಿದ ತಕ್ಷಣ ಮಾಡಿಬಿಡೋದಲ್ಲ. ನಾನು ಅದನ್ನು ಮಾಡಬೇಕಾದ್ರೆ ನನಗೆ ಅದ್ರ ಇಂಟೆನ್ಷನ್ ಗೊತ್ತಿದೆಯಾ, ಅದು ತಪ್ಪಾ, ಅದು ಸರಿನಾ? ಹಾಗಂತ ನೀವು ಒಂದೊಂದು ಹೆಜ್ಜೆನೂ ನೋಡ್ಕೊಂಡಿಡಿ, ಇರುವೆ ತುಳಿಬೇಡಿ ಅನ್ನೋಕ್ಕಾಗಲ್ಲ. ಓಕೆ, ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಸೋಲ್ ಲೆವೆಲಲ್ಲಿ ಇರಬೇಕಾಗಿರುವಂಥದ್ದು. ನಮ್ಮಿಂದ ಯಾರಿಗೂ ಹಾನಿ ಆಗಬಾರ್ದು, ನಮಗೂ ನಾವು ಹಾನಿ ಮಾಡ್ಕೋಬಾರ್ದು. ಸೊ ಇಷ್ಟರಲ್ಲಿ ನಾವು ತಿಳ್ಕೊಂಡು ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರೆಂತ್ ಏನು, ನನ್ನ ತಪ್ಪೇನು, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಆ ತಪ್ಪನ್ನು ನಾನು ಹೇಗೆ ತಿದ್ಕೊಬೇಕು, ಆ್ಯಂಡ್ ನಾನು ಇವಾಗ ತಪ್ಪು ಮಾಡಿದೆ, ಇಮಿಡಿಯೇಟ್ ನನಗೆ ಅದು ಗಿಲ್ಟ್ ಕಾಡ್ತಾ ಇದೆಯಾ, ಇದೆಲ್ಲ ನೋಡ್ಕೊಂಡು ಹೋಗೋದಷ್ಟೇ ಆಧ್ಯಾತ್ಮ. ಸೊ ಆಧ್ಯಾತ್ಮದ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನೀವು ಯಾರನ್ನೂ ಜಡ್ಜ್ ಮಾಡಲ್ಲ. ನೀವಾಗ ನಾನೇ ಹೇಳ್ದಂಗೆ ಮುಂಚೆ ಇವ್ರು ಹಿಂಗೆ ಬಟ್ಟೆ ಹಾಕೊಬೇಕು, ಹಿಂಗೆ ಇಲ್ಲ, ಅದು ಯಾವುದೂ ಆಧ್ಯಾತ್ಮಕ್ಕಿಲ್ಲ. ಕಂಪ್ಲೀಟ್ಲಿ ಸೋಲ್ ಲೆವೆಲ್ಗೆ ಕನೆಕ್ಟ್ ಇರೋದು. ಹಾಗಿದ್ರೆ ಯಾಕೆ ಬೇರೆಯವ್ರು ಬೇರೆ ಬೇರೆ ಬಟ್ಟೆ ಎಲ್ಲ ಹಾಕೊಳ್ತಾರಲ್ಲ ಹಂಗಾದ್ರೆ ಅಂತ ಯಾರಾದರೂ ಕೇಳಿದ್ರೆ ನಾನು ಅದಕ್ಕೆ ಹೇಳೋದು, ಅದು ಅವ್ರ ಇಷ್ಟ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನಾರ್ಮಲ್ ಡ್ರೆಸ್ಸಲ್ಲಿ ಓಡಾಡ್ತಾ ಇದ್ದೀನಿ, ಮುಂದೆ ನನ್ನ ನನಗೆ ಒಳಗಡೆಯಿಂದ ಓಕೆ ಒಂದು ಯಾವುದಾದ್ರೂ ಒಂದು ಡ್ರೆಸ್ ಫಿಕ್ಸ್ ಮಾಡ್ಕೊಂಬಿಡೋಣ. ಯಾಕೆ ಆಧ್ಯಾತ್ಮದಲ್ಲಿ ಒಂದು ಡ್ರೆಸ್ ಕೋಡ್ ಹಾಕೋತಾರೆ ಅಂದರೆ, ಬಿಕಾಸ್ ಈಗ ಈಗ ನೀವು ಇಲ್ಲಿ ಕರೆದ್ರಿ, ಬರಬೇಕಾದ್ರೆ ನನಗೆ ಓಕೆ ಯಾವ ಬಟ್ಟೆ ಹಾಕ್ಕೊಳ್ಳಿ, ಯಾವ್ದು ಹಾಕ್ಕೋಬಾರ್ದು, ಯಾವ ಕಲರ್ ಇದೆ, ಹೆಂಗೆ ಕುತ್ಕೋಬೇಕು, ಇದೆಲ್ಲ ನನಗೆ ಯೋಚನೆ ಬರುತ್ತೆ. ಬಟ್ ನಾನು ಒಂದೇ ಡ್ರೆಸ್ ಕೋಡ್ ಹಾಕ್ಕೊಂಡ್ಬಿಟ್ರೆ ನೀವು ಕರೆದ ತಕ್ಷಣ ಹಾಕ್ಕೊಂಡು ಬರ್ತಾ ಇರ್ಬೋದು ಅಲ್ವಾ? ಕೆಲವೊಂದು ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿ ಕೂದಲು ಕೂಡ ಬೋಡಿಸ್ತಾರೆ. ಈವನ್ ಲೇಡೀಸ್ ಕೂಡ ಕಂಪ್ಲೀಟ್ಲಿ ಕೂದಲು ಬೋಡಿಸ್ಕೊಂಡಿರ್ತಾರೆ, ಕೂದಲೇ ಇರೋದಿಲ್ಲ ಅವ್ರ ತಲೆಯಲ್ಲಿ. ರೀಸನ್ ಏನಂದರೆ ಆ ಹೇರ್ ಸ್ಟೈಲ್ ಮಾಡೋ ಟೈಮ್ ಹೋಗಬಾರ್ದು.
ಬಟ್ಟೆ ಹುಡ್ಕಕ್ಕೆ ಸಮಯ ಹೋಗಬಾರ್ದು. ಆಮೇಲೆ ನಮ್ಮನ್ನ ನಾವು ಕನ್ನಡಿಯಲ್ಲಿ ನೋಡಿಕೊಂಡು ನಮ್ಮ ಬಗ್ಗೆ ನಾವು ಹೆಚ್ಚು ಥಿಂಕ್ ಮಾಡಬಾರ್ದು. ಕಂಪ್ಲೀಟ್ಲಿ ಫ್ರೀ ಆಗಿರಬೇಕು ನಾವು. ಆ ದೃಷ್ಟಿಗೋಸ್ಕರ ಆ ಪಾತಲ್ಲಿ ಆ ಸಾಧನೆಗಳನ್ನು ಮಾಡೋರು ಒಂದು ಡ್ರೆಸ್ ಕೋಡು, ಒಂದು ಸಿಸ್ಟಮ್ ಅಂತ ಮಾಡ್ಕೊಂಡಿರ್ತಾರೆ. ಅಂದ್ರೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನ ಬೆಳೆಸ್ಕೊಳ್ಳಿ. ಹಾ, ಅಷ್ಟೇ ಇರೋದು. ಅದ್ರ ಬಿಟ್ಟು ಇವತ್ತು ನಮ್ಮ ದೃಷ್ಟಿಕೋನದಲ್ಲಿ ನಾವ್ ಹಿಂಗ್ ರಾಂಗ್ ಹಾಕೊಂಡಿದೀವಿ. ಅದಕ್ಕೆ ನೀವು ಕೇಳಿದ ಪ್ರಶ್ನೆಗೆ, ಯಾರಾದ್ರೂ ಅಧ್ಯಾತ್ಮ ಅಂದ್ರೆ ಏನೇನೋ ಅನ್ಕೊಂಡಿದ್ರೆ ಅಷ್ಟೊಂದು ಕಷ್ಟ ಇಲ್ಲ. ಅಧ್ಯಾತ್ಮ ಅಂದ್ರೆ ತುಂಬಾ ಸಿಂಪಲ್. ಕಾನ್ಷಿಯಸ್ನೆಸ್ ಇಂದ, ಪ್ರಜ್ಞೆಯಿಂದ ಬದುಕೋದು. ಯಾರಿಗೂ ತೊಂದರೆ ಮಾಡಬಾರ್ದು, ನಾನು ತೊಂದರೆ ಮಾಡ್ಕೋಬಾರ್ದು. ಸಿಂಪಲ್. ಇನ್ನು ಕೆಲವೊಂದಿಷ್ಟು ಜನ ಹೇಳೋದು ಅಂದ್ರೆ ನಮ್ಮನ್ನ ನಾವು ಕಂಡ್ಕೊಳ್ಳೋದು ಅಥವಾ ಅರ್ಥಕೊಳ್ಳೋದು ಆಧ್ಯಾತ್ಮ. ಹೌದು, ಅದೇ ನಾನು ಆಗ್ಲೇ ಹೇಳ್ದಂಗೆ, ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ತಪ್ಪು ಮಾಡಿದ ತಕ್ಷಣ ಪಶ್ಚಾತ್ತಾಪ, ಓಕೆ ನಾನು ತಪ್ಪು ಮಾಡಿದೆ, ಯಾರಿಗೋ ಮೋಸ ಮಾಡಿದ್ದೀನಿ, ಕ್ಷಮೆ ಕೇಳೋದು, ಮನ್ಸಲ್ಲಿ ಏನು ಇಟ್ಕೊಳ್ದೆ ಎಲ್ಲರನ್ನೂ ಕ್ಷಮಿಸೋದು, ತುಂಬ ಕಂಡೀಷನ್ ಹಾಕ್ಕೊಂಡು ಬದುಕೋದಲ್ಲ. ಆರಾಮಾಗಿದ್ಬಿಡೋದೇ ಅಧ್ಯಾತ್ಮ. ಆನಂದವಾಗಿರೋದೇ ಅಧ್ಯಾತ್ಮ ಅಷ್ಟೆ. ಓಕೆ. ಬಟ್ ಸಾಕಷ್ಟು ಹೆಣ್ಮಕ್ಳು ವಿಚಾರದಲ್ಲಿ ನಾನು ನೋಡೋದಾದ್ರೆ ಮದ್ವೆ ಆಗೋವರೆಗೂ ಒಂದು ಲೈಫ್, ಆ ಫ್ರೀಡಮ್ ಅನ್ನೋದೇನಿತ್ತು ಅದನ್ನ ಎಂಜಾಯ್ ಮಾಡಿದ್ರು. ಆಫ್ಟರ್ ಮ್ಯಾರೇಜ್ ಹಿಂಗಿದ್ರೆ ಅವ್ರೇನ್ ಅನ್ಕೊಂತಾರೋ, ಹಂಗ್ ಮಾಡಿದ್ರೆ ಇವ್ರೇನ್ ಅನ್ಕೊಂತಾರೋ ಅಂತ ಮನ್ಸೊಳಗೆ ತುಂಬಾ ಪ್ರಶ್ನೆಗಳು, ಗೊಂದಲಗಳು ಅವರಿಗೆ ಹುಟ್ಕೊಳ್ತಾ ಇರುತ್ತೆ. ಬೈ ಚಾನ್ಸ್ ನಾನು ಈ ಆಕ್ಟಿವಿಟಿ ಮಾಡಿದ್ರೆ ಇಷ್ಟ ಆಗತ್ತೋ ಇಲ್ವೋ, ಈ ತರದ್ದು ಅಲ್ಲಿ ಅವರ ಫ್ರೀಡಮ್ ಕಟ್ಟಿಟ್ಟಂಗ ಆಯ್ತಲ್ವಾ. ಅವ್ರು ಹೇಗೆ ಆಧ್ಯಾತ್ಮ ಕಂಡ್ಕೊಬಹುದು, ಹೆಣ್ಮಕ್ಳು ಹೇಗ್ ಕಂಡ್ಕೋಬಹುದು ಅಂತ ಈಗ ನಾನ್ ಕಂಡ್ಕೊಂಡಿದ್ದೀನಲ್ಲ ಹಂಗೆ. ದಟ್ ಮೀನ್ಸ್ ಏನಂದ್ರೆ ಅದೇ ಹೇಳ್ತಿರೋದು, ಆ ದೃಷ್ಟಿಕೋನ ನಾನ್ ಚೇಂಜ್ ಮಾಡ್ಕೊಂಡಾಗ, ನಾನ್ ಫಸ್ಟ್ ಸ್ಪಿರಿಚುವಲ್ಗೆ ಹೋಗ್ತೀನಿ ಅಂದಾಗ ನಮ್ಮನೇಲೂ ಅಪೋಸೇ ಬಂದಿದ್ದು. ಈಗ ಏನಕ್ಕೆ ನೀನು ಅದಕ್ಕೆಲ್ಲ ಇನ್ನೂ ಏಜ್ ಆದ್ಮೇಲೆ ನೋಡ್ಕೋ, ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ ಏನ್ ಸ್ಪಿರಿಚುವಲ್ ಅಂದ್ರೆ ಅಂತ. ನಾ ಹೇಳ್ತಿದ್ದೀನಲ್ಲ, ಸಂಸಾರ ತ್ಯಾಗ ಮಾಡ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ನೀವು ಅದನ್ನ ಮಾಡ್ಬೇಕು ಅಂದ್ರೆ ಅದಕ್ಕೆ ಸನ್ಯಾಸತ್ವ ಅಂತ ಕರೀತಾರೆ, ಅದನ್ನ ಅಧ್ಯಾತ್ಮ ಅಂತ ಕರೆಯಲ್ಲ. ಅದು ಒಂದು ಕ್ಯಾಟಗರಿ. ಓಕೆ. ಸೊ ನಾನು ಸಂಸಾರನ ನಿಭಾಯಿಸ್ಕೊಂಡು ಸಹ ನಾನು ಮಾಡ್ಬೋದು, ಬಿಕಾಸ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಸೋಲ್ ಲೆವೆಲಲ್ಲಿ ಇರುವಂಥದ್ದು. ಆ್ಯಂಡ್ ಕೆಲವ್ರು ರಾಂಗ್ ಎಲ್ಲಿ ಮಾಡ್ಕೊಳ್ತಾರೆ ಅಂತ, ಯಾಕೆ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಸ್ಪಿರಿಚುವಲ್ಗೆ ಹೋಗ್ತೀನಿ ಅಂದರೆ ಭಯ ಪಡ್ತಾರೆ, ಅಥವಾ ಯಾಕೆ ಹೆಣ್ಮಕ್ಳು ಭಯ ಪಡ್ತಾರೆ ಅಂದರೆ ರಾಂಗ್ ಇನ್ಫಾರ್ಮೇಶನ್ ಇಟ್ಕೊಂಡಿದ್ದಾರೆ, ತಪ್ಪು ಮಾಹಿತಿ. ಅಂದರೆ ನಾನು ಇವಾಗ ಮದುವೆ ಹೌದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಒಂದು ಸೆಷನ್ಗೆ ಒಂದು ಹುಡುಗಿ ಬಂದಿದ್ರು. ಆ ಹುಡುಗಿಗೆ ನಾವು ಏನಕ್ಕೆ ಸ್ಪಿರಿಚುವಲ್ ಕಲಿಬೇಕು ಅಂತ ಅನ್ನಿಸ್ತು ಅಂತ ಅಂದರೆ, ಅವಾಗ ನಾ ಇನ್ನು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು. ಏನಕ್ಕೆ ಸ್ಪಿರಿಚುವಲ್ ಕಲಿಬೇಕು ಅನ್ನಿಸ್ತು, ಇನ್ನು ಈಗ ಚಿಕ್ಕ ಏಜು ನಿಮಗೆ ಅಂತ ನಾನು ಕೇಳಬೇಕಲ್ಲ, ಏನಕ್ಕೆ ನಂತರ ಡಿಪ್ರೆಷನ್ ಬಂದಿದ್ದಾರ ಅಂತ ಗೊತ್ತು ಮಾಡ್ಕೊಬೇಕಲ್ಲ. ಸೊ ಅವ್ರು ಏನು ಹೇಳಿದ್ರು, ನನಗೆ ಮದುವೆ ಇಷ್ಟ ಇಲ್ಲ, ನಂಗೆ ನನ್ನ ಹಸ್ಬೆಂಡ್ ಇಷ್ಟ ಇಲ್ಲ, ಸೊ ದಟ್ ನಾನು ಸ್ಪಿರಿಚುವಲಿಗೆ ಬಂದುಬಿಡ್ತೀನಿ. ಓಕೆ, ನಿಮ್ಮ ಹಸ್ಬೆಂಡ್ ಇಷ್ಟ ಇಲ್ಲ ಅಂತ ಬರ್ತಾ ಇದ್ದೀರಾ, ನಾನು ಡಿವೋರ್ಸ್ ಆಗಿದೆಯಾ, ಇಲ್ಲ ಏನೂ ಆಗಿಲ್ಲ, ಮತ್ತೆ ಹೆಂಗೆ ನೀವು ಏನು ಐಡಿಯಾ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ, ನಾನು ಧ್ಯಾನ ಮಾಡ್ಕೊಂಡು ಇದ್ಬಿಡ್ತೀನಿ. ಓಕೆ, ನಾನು ಹೇಳಿದೆ, ಯಾರು ಹೇಳಿದ್ದು ನಿಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಧ್ಯಾನ ಮಾಡಿದ್ರೆ ನಿಮಗೆ ದೇವ್ರು ಒಲಿತಾನೆ ಅಂತ? ಸೊ ನೀವು ಆ ಲೆವೆಲಿಗೆ ತಪಸ್ ಮಾಡಬೇಕು ಅಂದರೆ ಮಿಕ್ಕಿದೆಲ್ಲ ಬಿಡಕ್ಕೆ ರೆಡಿ ಇದ್ದೀರಾ? ಸೊ ನನಗೇನು ಇಷ್ಟ ಆಗ್ತಾ ಇಲ್ಲ, ಅದರಿಂದ ಎಸ್ಕೇಪ್ ಆಗೋಕ್ಕೋಸ್ಕರ ಸ್ಪಿರಿಚುವಲ್ಗೆ ಬರೋದಲ್ಲ. ಈ ಕಂಡೀಷನ್ ಇಟ್ಕೊಂಡಿದ್ರೆ ಹೆಣ್ಮಕ್ಳೆಲ್ಲ ಯಾರೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಸೊ ದಟ್ ಇದು ಆ ಥರ ಕಾನ್ಸೆಪ್ಟೇ ಅಲ್ಲ. ನಾವು ಇವಾಗ ಏನು ಗೊತ್ತಾ, ಈಗ ನಾನು ಕೆಲಸ ಮಾಡ್ತಾ ಇರ್ತೀನಿ ಮನೇಲಿ, ನಾನು ನೈಟ್ ಡ್ರೆಸ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತೀನಿ, ಮಾಮೂಲಿ ನೈಟ್ ಸೂಟ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಸಡನ್ನಾಗಿ ನನಗೆ ಯಾವುದೋ ಒಂದು ಕಾಲ್ ಬರುತ್ತೆ, ಮ್ಯಾಮ್ ಇವರು ಎಮರ್ಜೆನ್ಸಿ ಇದೆ, ಒಂಚೂರೇನೋ ಕೇಳ್ತಾರೆ. ಇಮಿಡಿಯೇಟ್ ನಾನು ಹೋಗಿ ಈಗ ಸ್ನಾನ ಮಾಡಿಕೊಂಡು ನನ್ನ ಬಟ್ಟೆ ಚೇಂಜ್ ಮಾಡಿ ನಾನು ಎಲ್ಲ ಮಾಲೆ ಎಲ್ಲ ಧರಿಸ್ಕೊಂಡು ಪೂಜೆ ಮಾಡಿ ಕುತ್ಕೊಳ್ತೀನಿ ಧ್ಯಾನದಲ್ಲಿ. ಅಲ್ಲ, ಇಮಿಡಿಯೇಟ್ ಪ್ರಾಬ್ಲಮ್ ಹೇಳ್ತಿದ್ದಂಗೆ ಎಲ್ಲಿರ್ತೀವಿ ಅಲ್ಲೇ ಓಕೆ ಏನು ನಡೀತಾ ಇದೆ, ನಾನು ಏನು ಪ್ರೊಸೆಸ್ ಮಾಡಬೇಕು ಅದನ್ನು ಮಾಡೋದು. ಅದಕ್ಕೆ ಯಾಕೆ ನಿಮಗೆ ಡ್ರೆಸ್ಸು ಸಂಸಾರ ಯಾಕೆ ಬಿಡಬೇಕು? ಕರೆಕ್ಟ್ ಅಲ್ವಾ? ಯಾವ ಕಂಡೀಷನ್ಸು ಇಲ್ಲ. ಈ ಪೀರಿಯಡ್ಸ್ ಆದಾಗ ಪೂಜೆ ಮಾಡಬಾರ್ದು, ಪೂಜೆನೇ ಬೇರೆ. ಪೂಜೆ ಅಧ್ಯಾತ್ಮ ಅಲ್ವೇ ಅಲ್ಲ, ಅದು ಆಧ್ಯಾತ್ಮಕ್ಕೆ ಹೋಗೋಕೆ ಒಂದು ಮಾರ್ಗ, ಭಕ್ತಿ ಮಾರ್ಗ ಅದು. ಸೊ ಪೀರಿಯಡ್ಸ್ ಇರೋ ಟೈಮಲ್ಲಿ ಯಾಕೆ ಮಾಡಬಾರ್ದು? ಅದಕ್ಕೂ ಸೈಂಟಿಫಿಕ್ ರೀಸನ್ ಇದೆ, ಸುಮ್ಮನೆ ಹೇಳಿಲ್ಲ. ಮೊದಲನೇದು ನಾವು ಟಯರ್ಡ್ ಆಗಿರ್ತೀವಿ, ಅದಕ್ಕೆ ಆ ಟೈಮಲ್ಲಿ ಮಾಡಬಾರ್ದು. ಆ್ಯಂಡ್ ಎನರ್ಜಿ ನಮಗೆ ಪೀರಿಯಡ್ಸ್ ಆದಾಗ ಹೆಣ್ಮಕ್ಳಿಗೆ ಫ್ಲೋ ಕೆಳಗಡೆ ಆಗ್ತಾ ಇರುತ್ತೆ. ಸೊ ನೀವು ಸ್ಪಿರಿಚುವಲಿ ಕೂತು ನೀವು ಧ್ಯಾನ ಮಾಡಿದಾಗ ನಿಮ್ಮ ಫ್ಲೋ ಮೇಲಾಗುತ್ತೆ. ಶಕ್ತಿಯಿಂದ ಶಿವನ ಎನರ್ಜಿ, ಶಿವಶಕ್ತಿ ಎನರ್ಜಿ ಕನೆಕ್ಟ್ ಆಗುತ್ತೆ. ಸೊ ನೀವು ಸ್ಪಿರಿಚುವಲ್ ಕೂತು ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಎನರ್ಜಿ ಮೇಲಕ್ಕೆ ಹೋದಾಗ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗ್ಬೋದು, ಓವರ್ ಎಕ್ಸೆಸ್ ಆಫ್ ಹೀಟ್ ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು, ತಲೆ ಸುತ್ತಬೋದು. ಸೊ ಫ್ಲೋ ಕರೆಕ್ಟಾಗಿ ಆಚೆ ಹೋಗಬೇಕಾಗಿರೋದು ಹೋಗದೇ ಇರ್ಬೋದು. ಈ ರೀಸನ್ಗೆ ಆ ಟೈಮಲ್ಲಿ ರೆಸ್ಟ್ ಮಾಡಿ, ಫಿಸಿಕಲಿ ರೆಸ್ಟ್, ಮೆಂಟಲಿ ರೆಸ್ಟ್, ಎಮೋಷ್ನಲಿ ರೆಸ್ಟ್ ಅಂತ ಹೇಳಿರೋದು ಬಿಟ್ಟರೆ, ಅದಕ್ಕೋಸ್ಕರ ಇವಾಗ ಈಗ ಮುಟ್ಟೋದು ಅಂದ ತಕ್ಷಣ ಏನಾಗ್ಬಿಡುತ್ತೆ ಹೇಳಿ,
ಹೆಣ್ಮಕ್ಳಿಗೆ ಕೆಲಸ ಇದ್ದಿದ್ದೆ, ಡೈಲಿ ಇದ್ದಿದ್ದೆ. ಸೊ ಹಾಲಿಡೇ ಇಲ್ಲದೆ ಇರುವಂಥ ಒಂದು ಜಾಬ್ ಅಂದರೆ ಅದು ಹೌಸ್ ವೈಫ್ ಜಾಬ್ ಅಲ್ವಾ. ಎಲ್ಲರಿಗೂ ರಜಾ ಸಿಗ್ಬೋದು, ಬಟ್ ಮನೇಲಿ ಹೆಣ್ಮಕ್ಳಿಗೆ ರಜಾ ಸಿಗಲ್ಲ. ಸೊ ಆ ಟೈಮಲ್ಲಾದರೂ ರಜಾ ಸಿಗಲಿ, ಒಂದು ಹಾಲಿಡೇ ಸಿಗಲಿ ಅಂತ ಅಷ್ಟೇ ಅದು ಮಾಡಿರೋದು. ಆ್ಯಂಡ್ ಮುಟ್ಟು ಮೈಲಿಗೆ ಅದೆಲ್ಲದಕ್ಕಿಂತೂ ಹಿಂದೆ ಆತ್ಮ ಒಂದೇ. ಬಟ್ ಆ ಟೈಮಲ್ಲಿ ನಾವು ಎಮೋಷ್ನಲಿ ಅಷ್ಟು ಸ್ಟ್ರೆಂತ್ ಇರಲ್ಲ, ಈ ಎಲ್ಲ ಕಾರಣಕ್ಕೋಸ್ಕರ ಅದನ್ನು ಮಾಡ್ತಾರೆ. ಬಟ್ ಬೇರೆ ಬೇರೆ ಇನ್ನೂ ಪೀರಿಯಡ್ಸ್ ಆದಾಗ್ಲೇ ಪೂಜೆ ಮಾಡುವಂತಹ ಪ್ರೊಸೆಸ್ಗಳು ಕೂಡ ಇದೆ, ಎಷ್ಟೊಂದಿದೆ. ನೀವು ಕಾಮಾಖ್ಯ ದೇವಸ್ಥಾನಕ್ಕೆ ಹೋದರೆ ಅಲ್ಲೂ ಅದನ್ನು ಪವಿತ್ರವಾಗಿರೋ ದಿನ ಅಂತ ಆಚರಿಸ್ತಾರೆ. ಸೊ ಅವೆಲ್ಲ ಇದೆ. ಹಾಗಾಗಿ ನಮ್ಮ ತಲೆಯಲ್ಲಿರೋದು ನಾವು ಹೆಣ್ಮಕ್ಳು ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತ. ಸಿಂಪಲ್ಲಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲರೂ ಮಾಡ್ಬೋದು, ಎಲ್ಲರೂ ಮಾಡಲೇಬೇಕು. ಉಸಿರಾಡ್ತಿರೋರು ಪ್ರತಿಯೊಬ್ಬರು. ನನ್ಗಿದೆ ಕ್ವಶನ್, ಯಾಕೆ ಎಲ್ಲರೂ ಆಧ್ಯಾತ್ಮದ ಕಡೆಗೆ ಬರಬೇಕು? ಏನಾಗುತ್ತೆ? ಓಕೆ, ಹೆಂಗೆ ಇದು ಅಂದರೆ ಆಧ್ಯಾತ್ಮ ಕಡೆ ಎಲ್ಲರೂ ಯಾಕೆ ಬರಬೇಕು ಅಂದರೆ, ಎಲ್ಲರೂ ಕೂಡ ಹೆಂಗೆ ನಾವು ಹ್ಯೂಮನ್ ಬೀಯಿಂಗ್ ಆಗಿದ್ದೀವೋ ಹಾಗೆ ಸ್ಪಿರಿಚುವಲ್ ಬೀಯಿಂಗ್ ಕೂಡ. ನಾವು ಹುಟ್ಟಿದ್ದೀವಿ, ನಮ್ಮ ಸೋಲ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿದೆ. ನಾನು ಅದ್ರ ಬಗ್ಗೆ ಡೀಪಾಗಿ ಹೇಳಬೇಕು ಅಂದರೆ ಸೋಲ್ ಜರ್ನಿನೇ ಒಂದು ಎಪಿಸೋಡ್ ಆಗುತ್ತೆ. ಬಟ್ ನಾನು ಲೈಟಾಗಿ ಹೇಳ್ತೀನಿ. ಏನಂದರೆ ಈಗ ಒಂದು ಆತ್ಮ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಲ್ಲಿಗೆ ಬಂದಿದೆ. ಇಂಡಿವಿಜುವಲ್ ಆತ್ಮ, ಒಂದೊಂದು ಆತ್ಮ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದೆ. ಸೊ ಇಲ್ಲಿಗೆ ಬಂದಾಗ ನಾನು ಆ ಎಕ್ಸ್ಪೀರಿಯನ್ಸ್ ಮಾಡೋದನ್ನು ಏನಕ್ಕೆ ಬಂದಿದ್ದೀನಿ ಅಂತ ಮರೆತು ನನ್ನದೇ ಆದಂಥ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ನಾನು ಫುಲ್ಲು ಲಾಕ್ ಆಗಿಬಿಟ್ಟಿರ್ತೀನಿ. ನಿನ್ನೆ ನಾನು ಹೇಳ್ತಾ ಇದ್ದೆ, ಏನು ಬೇಡ, ಇವಾಗ ಇಲ್ಲಿಗೆ ಬರಬೇಕಾದ್ರೆ ಏನಾಯಿತು, ಒಂದು ರೋಡ್ ಮಿಸ್ ಆಯಿತು. ಒಂದು ಸಿಂಗಲ್ ರೋಡ್ ಏನು ಮಿಸ್ ಆಯಿತು, ಓಡಿಸ್ತಾ ಇದ್ದಿದ್ದೇನಿದೆ ಮಾತಾಡಿಕೊಂಡು ರೈಟ್ ಸೈಡಿಗೆ ತೊಗೊಂಡ್ಬಿಟ್ರು. ಓಕೆ, ರೈಟ್ ಸೈಡಿಗೆ ತೊಗೊಂಡ್ಮೇಲೆ ಅಯ್ಯೋ ನಾನು ರೈಟ್ ಸೈಡಿಗೆ ತೊಗೊಂಡೆ ಅಂತ ಹೇಳಿದ್ರು. ಆ ಒಂದು ರೋಡ್ ಮಿಸ್ ಆಗಿದ್ದಕ್ಕೆ ನಮಗೆ 23 ಮಿನಿಟ್ಸ್ ತೋರಿಸ್ತಾ ಇತ್ತು ಇಲ್ಲಿಗೆ ಲೊಕೇಶನ್ನು. ಆ ಒಂದು ರೋಡ್ ಮಿಸ್ ಆಗಿದ್ದಕ್ಕೆ 39 ಮಿನಿಟ್ಸ್ ತೋರಿಸ್ತು. ನಾನು ನಿಮಗೆ ಕಾಲ್ ಮಾಡಿದೆ 39 ತೋರಿಸ್ತಾ ಇದೆ ಅಂತ. ನಾನು ಏನು ಹೇಳಿದೆ, ಒಂದೇ ಒಂದು ಕಾನ್ಷಿಯಸ್ನೆಸ್ ಮಿಸ್ ಆದರೆ ಇಷ್ಟು ದೊಡ್ಡ ಪರಿಣಾಮ ಫೇಸ್ ಮಾಡಬೇಕಾಗತ್ತೆ ನೋಡಿದ್ಯಾ ಅಂತ ಹೇಳ್ತಾ ಇದ್ದೆ. ಜೀವನದಲ್ಲೂ ಹಾಗೇನೆ ಒಂದು ಕಾನ್ಷಿಯಸ್ನೆಸ್ ಮಿಸ್ ಆದರೆ ಅಲ್ಲೇ ಸುತ್ತ ಹಾಕ್ಕೊಂಡು ಆ ಲೊಕೇಶನ್ಗೆ ಹೋಗೋಕ್ಕೆ ಬೇಗ ಹೋಗೋದನ್ನ ಡಿಲೇ ಮಾಡ್ಕೊತೀವಿ. ಅಂದರೆ ಆಧ್ಯಾತ್ಮ ಯಾಕೆ ಬೇಕು ಅಂದರೆ ನಮ್ಮ ಡೆಸ್ಟಿನಿ ಏನೋ ಇರುತ್ತೆ ಆಯಿತಾ, ಅಥವಾ ನಮ್ದೇನೋ ಒಂದು ಡ್ರೀಮ್ ಇರುತ್ತೆ. ನೀವು ಶ್ರೀಮಂತರಾಗಬೇಕು ಅಂದ್ಕೊಳ್ಳಿ, ಆರೋಗ್ಯವಾಗಿರಬೇಕು ಅಂದ್ಕೊಳ್ಳಿ, ಸಂಬಂಧದಲ್ಲಿ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳಿ, ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ಳಿ, ನೀವು ಏನಾದರೂ ಅಂದ್ಕೊಳ್ಳಿ, ನಿಮ್ಮ ಜಾಬಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತನಾದರೂ ಅಂದ್ಕೊಳ್ಳಿ. ನೀವು ಹೆಂಗೆ ಅಂದರೆ ಇದು ನಾವು ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್, ಇಲ್ಲಿಂದ ಡೆಲ್ಲಿಗೆ ಬೈಕಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ, ಕಾರಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ, ಟ್ರೈನಲ್ಲಾದರೆ ಎಷ್ಟು ದಿನ ಬೇಕಾಗುತ್ತೆ, ಫ್ಲೈಟಲ್ಲಾದರೆ ಎಷ್ಟು ಅವರ್ ಬೇಕಾಗುತ್ತೆ. ಕರೆಕ್ಟಾ? ಸೊ ಅಧ್ಯಾತ್ಮ ಅಂದರೆ ಇಟ್ಸ್ ಲೈಕ್ ಫ್ಲೈಟ್ ಅಂತ. ಅಂದರೆ ನಿಮ್ಮ ಸ್ಪೀಡನ್ನ ಜಾಸ್ತಿ ಮಾಡುತ್ತೆ, ಕ್ಲಾರಿಟಿ ಜಾಸ್ತಿ ಕೊಡುತ್ತೆ, ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡುತ್ತೆ, ಟ್ರಾಫಿಕ್ ಅವಾಯ್ಡ್ ಆಗುತ್ತೆ. ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೋಲ್ ಕಟ್ಟಬೇಕು, ಟೋಲಲ್ಲಿ ನಿಲ್ಲಿಸ್ಬೇಕು, ಆಮೇಲೆ ಟ್ರಾಫಿಕ್ ಫೇಸ್ ಮಾಡಬೇಕು, ಇದೆಲ್ಲವೂ ಸ್ಟಾಪ್ ಆಗುತ್ತೆ. ಸೊ ಟ್ರೈನಲ್ಲಿ ಹೋಗ್ತೀವಿ. ಟ್ರೈನ್ ಅಂದರೆ ಅದು ಒಂದು ಮಾರ್ಗ. ಡೆಲ್ಲಿ ಅನ್ನೋದು ಇವಾಗ ಅಧ್ಯಾತ್ಮ ಅಂದ್ಕೊಳ್ಳಿ, ಟ್ರೈನಲ್ಲಿ ಹೋಗೋದು ಒಂದು ಮಾರ್ಗ. ಅಜ್ಞಾನದಿಂದ ಬದುಕಿದ್ರೆ ನಾವು ಟ್ರಾಫಿಕಲ್ಲೇ ಇರ್ತೀವಿ, ಅಲ್ಲೇ ಸುತ್ತಾ ಇರ್ತೀವಿ. ಅದರಲ್ಲೂ ಸರಿಯಾಗಿ ಗೊತ್ತಿಲ್ಲದೆ ಇರೋ ಡ್ರೈವರ್ ಜೊತೆ ಹೋದರೆ ನಾವು ತಲುಪೋದೇ ಇಲ್ಲ ಪ್ಲೇಸ್ಗೆ. ಸೊ ನಾವು ಟ್ರೈನಲ್ಲಿ ಹೋಗ್ತೀವಿ ಅಂದಾಗ ಸ್ವಲ್ಪ ಬೇಗ ಹೋಗ್ತೀವಿ. ಟ್ರೈನಲ್ಲಿ ಹೋಗೋದು ಅಂದರೆ ಏನು ಅಂದರೆ ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆಲಿ ಇತ್ಕೊಂಡು ಅವ್ರ ಜೊತೆಗೆ ಜರ್ನಿ ಮಾಡೋದು, ಅವ್ರು ಹೋಗೋದು ಕಡೆಗೆ ಹೋಗೋದು. ಅಟ್ಲೀಸ್ಟ್ ನಾವೊಂದು 3 ಡೇಸ್ಗೆ 2.5-3 ಡೇಸ್ಗೆ ತಲುಪ್ತೀವಿ. ಇನ್ನೂ ಒಂದು ಹಂತ ಏನಂದರೆ ನಾನೇ ಸೆಲ್ಫ್ ಪ್ರಾಕ್ಟೀಸ್ ಮಾಡೋದು. ಒಬ್ಬ ಗುರುವಿನ ಮೂಲಕ ಕಲಿತಾ ಇಂಪ್ಲಿಮೆಂಟ್ ಅಳವಡಿಸ್ಕೊಳ್ತಾ ಸಾಧನೆಗಳನ್ನು ಮಾಡ್ತಾ ನಾನು ಸ್ಪೀಡಾಗಿ ಫ್ಲೈಟ್ ಥರ ಹೋಗೋದು. ಸೊ ಅಧ್ಯಾತ್ಮ ಎಲ್ರಿಗೂ ಯಾಕೆ ಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಇವಾಗ ಏನು ಕಷ್ಟಪಡ್ತಾ ಇದ್ದೀರಾ, ಹಣಕಾಸಿನಲ್ಲಿ, ಆರೋಗ್ಯದಲ್ಲಿ, ಸಂಬಂಧದಲ್ಲಿ, ಯಾವುದಲ್ಲಾದರೂ ಪಡ್ತಾ ಇರಿ. ಬಟ್ ಸ್ಪಿರಿಚುವಲ್ ನಿಮ್ಮ ಕಷ್ಟಗಳು ಯಾಕೆ ಪಡ್ತಾ ಇದ್ದೀವಿ, ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಅದಕ್ಕೆ ಪರಿಹಾರ ಏನು, ಅದನ್ನು ಯಾವ ರೀತಿ ನಾವು ಎದುರಿಸ್ಬೇಕು, ಅದನ್ನು ಹೇಗೆ ಫೇಸ್ ಮಾಡಿದ್ರೆ ನಾವು ಬೇಗ ತಲುಪ್ತೀವಿ ನಮ್ಮ ಡೆಸ್ಟಿನಿಗೆ, ಇವೆಲ್ಲವನ್ನು ಹೇಳ್ಕೊಡೋದೇ ಆಧ್ಯಾತ್ಮ. ಸಾಧನೆಗಳು ಅಂತ ಅಂದರೆ ಯಾವಾಗ ಸಾಧನೆಗಳು ಮಾಡಬೇಕು. ಈಗ ನಮ್ಮ ಕೆಲವು ಸಾಧನೆಗಳನ್ನ ಹೇಳಲಿಕ್ಕಾಗಲ್ಲ, ಯಾರು ಅದನ್ನು ಹೇಳಲ್ಲ, ಪ್ರಾಕ್ಟೀಸ್ ಮಾಡಿ ದೀಕ್ಷೆ ಮಾಡಿ ಮಾಡ್ತಾರೆ. ಆದರೆ ಈ ಸಾಧನೆಗಳನ್ನು ನಾನು ಮಾಡೋಕ್ಕೆ ಮುಂಚೆ ತುಂಬ ಸಿಂಪಲ್ ಸಾಧನೆ ಸ್ಟಾರ್ಟ್ ಮಾಡಬೇಕಾಗಿರೋದು. ಪ್ರತಿಯೊಬ್ಬರು ಬಿಗಿನಿಂಗಲ್ಲಿ ಆಧ್ಯಾತ್ಮಕ್ಕೆ ಹೇಗೆ ಬರಬೇಕು ಅಂದರೆ ರಿಯಲೈಸೇಷನ್ಸ್ ಮಾಡೋದ್ರ ಮೂಲಕ ಎಂಟ್ರಿ ಆಗಬೇಕು. ಅಂದರೆ ನಮ್ಮ ಎಂಟೈರ್ ಲೈಫಲ್ಲಿ
ನಮಗೆ ಬುದ್ಧಿ ಬಂದಾಗಿಂದ ಇಲ್ಲಿವರೆಗೂ ನಾವು ಯಾರಿಗಾದ್ರೂ ಮೋಸ ಮಾಡಿದ್ದೀವ, ಯಾರಿಗಾದ್ರೂ ಅನ್ಯಾಯ ಮಾಡಿದ್ದೀವ, ಯಾರಿಂದ ಆದರೂ ಕೆಟ್ಟದಾಗಿ ಗಾಸಿಪ್ ಮಾಡಿದ್ದೀವ, ಇದೆಲ್ಲವೂ ಸ್ವಲ್ಪ ನಾವು ಗಮನಿಸ್ಕೊಂಡ್ರೆ ಎಷ್ಟು ಮುಕ್ತವಾಗಿರ್ಬೋದು ನಾವು ಅಂತ ಫಸ್ಟು ರಿಯಲೈಸೇಷನ್ ಸ್ಟಾರ್ಟ್ ಮಾಡೋದೇ ಫಸ್ಟ್ ಸ್ಟೆಪ್ ಆಧ್ಯಾತ್ಮಕ್ಕೆ. ಸೊ ಯಾಕೆಲ್ಲರೂ ಬರಬೇಕು? ನೆಮ್ಮದಿಯಾಗಿ ಅವ್ರವ್ರಿಗೆ ಬೇಕಾಗಿರೋದನ್ನ ಬೇಗ ಪಡ್ಕೊಳ್ಳೋಕ್ಕೆ ಸ್ಪಿರಿಚುವಲ್ ಸ್ಪೀಡ್ ಮಾಡುತ್ತೆ ನಮಗೆ. ಬರಲಿಲ್ಲ ಅಂದರೆ ಏನಾಗುತ್ತೆ, ನಾವು ಎಲ್ಲಿ ಸುತ್ತಾ ಇರ್ತೀವಿ ಅಲ್ಲೇ ಸುತ್ತಾ ಇರ್ತೀವಿ. ಕೃಷ್ಣ ಹೇಳಿರೋ ಹಾಗೆ ಪುನರಪಿ ಜನನಂ ಮರಣಂ. ಸೊ ನಾವು ಹುಟ್ಟುತ್ತೀವಿ ಮತ್ತೆ ಹುಟ್ಟುತ್ತೀವಿ ಮತ್ತೆ ಹುಟ್ಟುಬಾ. ನಮಗೆ ಗೊತ್ತಿರೋ ಹಾಗೆ ಭೀಷ್ಮ ಅವ್ರ ಬಗ್ಗೆ 100 ಜನ್ಮಗಳ ಹಿಂದೆ ಮಾಡಿರುವಂತಹ ತಪ್ಪಿಗೆ ಭೀಷ್ಮಾಚಾರ್ಯರಿಗೆ ಮುಳ್ಳಿನ ಹಾಸಿಗೆ ಮೇಲೆ ಅವರು ಪ್ರಾಣವನ್ನ ಬಿಡ್ತಾರೆ, ಅಂದ್ರೆ ಮಲ್ಕೊಂಡಿರ್ತಾರೆ ಅಲ್ವಾ ಅಲ್ಲಿ. ಅದು 100 ವರ್ಷದ ಹಿಂದೆ ಅವರು ಹಾವಿಗೆ ಮಾಡಿರುವಂತ ಪ್ರಾಬ್ಲಮ್. ಅದು 100 ವರ್ಷದ ಹಿಂದೆ ಅವರು ಕಾಡಿಗೆ ಹೋಗ್ಬೇಕಾದ್ರೆ ಕುದುರೆಯಲ್ಲಿ ಒಂದು ಹಾವು ಅಡ್ಡ ಬರುತ್ತೆ. ಆ ಹಾವು ಅಡ್ಡ ಬಂದಾಗ ಅದನ್ನ ಕತ್ತೆಯಿಂದ ತೆಗೆದ್ಬಿಟ್ಟು ಒಂದು ಮುಳ್ಳಿನ ಹಾಕ್ಬಿಡ್ತಾರೆ. ಅದು ಚುಚ್ಚಿ ಹಾವು ಪ್ರಾಣತ್ಯಾಗ ಮಾಡುತ್ತೆ. ಆ ಕರ್ಮಕ್ಕೆ 100 years ಆದ್ಮೇಲೆ ಬಿಡದೆ ಅದನ್ನ ಅನುಭವಿಸ್ತಾರೆ. ಯಾಕೆ 100 years ಆಗಿಲ್ಲ ಅಂದ್ರೆ ಮುಂಚೆನೆ ಮಾಡ್ಬೋದಿತ್ತಲ್ವಾ? ಅಂದ್ರೆ ಈಗ ಇವತ್ತು ನಾನು ಸಾಯಿಸ್ದೆ, ಇವಾಗ್ಲೇ ನಂಗೆ ಕರ್ಮ ಕೊಡ್ಬೋದಲ್ವಾ? ಅಂದ್ರೆ ಅವ್ರು ಮಾಡಿರೋ ಪುಣ್ಯಗಳು ಇರುತ್ತಲ್ಲ, ಅದು ಅಂದ್ರೆ ನಮ್ಮ ಅಕೌಂಟಲ್ಲಿ ದುಡ್ಡಿದೆ, ಅದು ಖಾಲಿ ಆಗ್ಬೇಕು. ಅದು ಖಾಲಿ ಆಗ್ತಾ ಆಮೇಲೆ ನಮ್ಗೇನು ಫಿಲ್ ಮಾಡ್ತಾರೆ. ಹಾಗೆ ನಾವು ಮಾಡಿರೋ ಪುಣ್ಯಗಳು ಖಾಲಿ ಆಗ್ಬೇಕು. ನಾವು ಸಂಪಾದನೆ ಮಾಡಿರೋ ದುಡ್ಡು ಖಾಲಿ ಆಗಬೇಕು, ಅವಾಗ ಸಾಲ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ನಾವು ಸಂಪಾದನೆ ಮಾಡಿರೋ ಪುಣ್ಯ ಖಾಲಿ ಆಗ್ತಾ ಪಾಪಗಳ ಲಿಸ್ಟ್ ಓಪನ್ ಆಗ್ತಾ ಹೋಗುತ್ತೆ. ಅವ್ರಿಗೆ 100 ವರ್ಷ ಬೇಕಿತ್ತಂತೆ, ಅಷ್ಟು ಒಳ್ಳೇದು ಮಾಡಿದ್ದಾರೆ. ಸೊ ಅದಕ್ಕೆ 100 years ಬೇಕಾಯಿತು ಅವರು ಆ ಶಿಕ್ಷೆನ ಅನುಭವಿಸೋದಕ್ಕೆ. ಸೊ ಹಾಗೆ ಆಧ್ಯಾತ್ಮದಲ್ಲಿ ನಾವು ಬರಲಿಲ್ಲ ಅಂದರೆ ನಾನು ಯಾವ್ಯಾವ ಜನ್ಮದಲ್ಲಿ ಏನೇನು ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ. ಸೊ ಯಾವ್ಯಾವ ಜನ್ಮದಲ್ಲಿ ಏನೇನು ಫೇಸ್ ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ. ಈ ಲೈಫಲ್ಲಿ ನಾನು ಆಧ್ಯಾತ್ಮಕ್ಕೆ ಬರಲಿಲ್ಲ ಅಂದರೆ ಮತ್ತೆ 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 ಅದೇ ಲೈಫ್ನ ಅದೇ ಪ್ರೆಷರು ಅದನ್ನೇ ಅನುಭವಿಸೋಕ್ಕೆ ಹುಟ್ಟು ಬರಬೇಕಾಗತ್ತೆ. ಕೆಲವ್ರು ಕೇಳ್ಬೋದು, ಮುಂದಿನ ಜನ್ಮ ತಾನೇ, ಇರಲಿ ಬಿಡಿ ಮೇಡಮ್, ಈ ಜನ್ಮ ಹೆಂಗೋ ಕಳೆದು ಬಿಡೋಣ ಅಂತ. ಕರೆಕ್ಟಾ? ಬಟ್ ಈ ಜನ್ಮದಲ್ಲೂ ನಾನು ನೆಮ್ಮದಿಯಾಗಿರಲ್ವಲ್ಲ, ಈ ಜನ್ಮದಲ್ಲೂ ನಾನು ಅನುಭವಿಸ್ತಾ ಇರ್ತೀನಿ ಅಲ್ವಾ? ಸೊ ಫೈನಲಿ ಏನು ಗೊತ್ತಾ, ಅಧ್ಯಾತ್ಮಕ್ಕೆ ಯಾಕೆ ಬರಬೇಕು ಅಂದರೆ, ಹೊರಗಡೆ ಎಷ್ಟೊಂದು ಸಕ್ಸಸ್ ಆದಮೇಲೂ ಕೂಡ ಒಳಗಡೆ ಒಂದು ಖಾಲಿ ಅನ್ಸುತ್ತೆ ಲೈಫ್. ಒಳಗಡೆ ಏನೋ ಖಾಲಿ ಅನಿಸ್ತಾ ಇರುತ್ತೆ. ನಿಮ್ಗೆಲ್ಲ ಸಿಕ್ಕಿದ್ರೂ ಏನೋ ಇಲ್ಲ ಅನ್ಸುತ್ತೆ, ಮಿಸ್ಸಿಂಗ್ ಅನ್ಸುತ್ತೆ. ಆ ಮಿಸ್ಸಿಂಗ್ ನಮಗೆ ಬರಬಾರ್ದು, ಖಾಲಿತನ ಫೀಲ್ ಆಗಬಾರ್ದು. ನಾನು ಕಂಪ್ಲೀಟ್ ಇದ್ದೀನಿ ಅನ್ನೋ ತೃಪ್ತಿ ಬೇಕು ಲೈಫಲ್ಲಿ ಅಂದರೆ. ಆ್ಯಂಡ್ ಅದಕ್ಕೆ ಎಲ್ಲರೂ ಮಾಡೋದಲ್ವಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ಅದು ಸಿಗಬೇಕು ಅಂದರೆ ಆಧ್ಯಾತ್ಮ ಸಪೋರ್ಟ್ ಮಾಡುತ್ತೆ. ಆಧ್ಯಾತ್ಮಕ್ಕೆ ಬರಲಿಲ್ಲ ಅಂದರೆ ನಮ್ಗೇನು ಸಿಗಬೇಕು ಲೈಫಲ್ಲಿ, ಸಿಗಬೇಕಾಗಿರೋದು ಸಿಗಲ್ಲ. ಸೊ ಅದಕ್ಕೆ ಎಲ್ಲರೂ ಆಧ್ಯಾತ್ಮಕ್ಕೆ ಬರಲೇಬೇಕು. ಇದು ಸ್ಕೂಲಿಂದ ಹಿಡಿದು ಕಾಲೇಜಲ್ಲಿ ಎಲ್ಲ ಕಡೆನೂ ಸ್ಪಿರಿಚುವಲ್ ಬಗ್ಗೆ ಒಂದು ಟಾಪಿಕ್ ಬರಬೇಕು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಅನ್ನೋದು ನಂದು ಒಂದು ಡ್ರೀಮ್. ಓಕೆ, ಎಜುಕೇಷನ್ ಸಿಸ್ಟಮ್ ಅಂದ ತಕ್ಷಣ ಇವತ್ತಿನ ಯೂತ್ಸ್ ಮೈಂಡ್ಸೆಟ್ ನಾವು ನೋಡೋದಾದ್ರೆ, ಸೊ ಈ ಲೈಫ್ ನಂದಪ್ಪ, ಐ ಹ್ಯಾವ್ ಟು ಚಿಲ್ ಅಷ್ಟೇ. ನಾನು ಈ ಲೈಫ್ ಎಂಜಾಯ್ ಮಾಡಬೇಕು, ನನಗೆ ಹೆಂಗ್ ಬೇಕೋ ನಾನು ಹಂಗೆ ಬದುಕಬೇಕು, ಕುಡಿಬೇಕಾ, ಹಾರಾಡ್ಬೇಕಾ, ಏನ್ ಬೇಕೋ ಅದ್ ನಾನು ಮಾಡ್ಕೊಬೇಕು. ಈ ರಿಸ್ಟ್ರಿಕ್ಷನ್ಸ್, ರೂಲ್ಸು ಅವೆಲ್ಲ ನಾನು ನೆಕ್ಸ್ಟ್ ಜನ್ಮ ಇದೆ ಅನ್ನೋದನ್ನೇ ನಾನು ನಂಬಲ್ಲ. ಈ ತರ ಒಂದಿಷ್ಟು ಮೈಂಡ್ ಸೆಟ್ಗಳಿದೆ. ಸೊ ಇಂಥ ಯುವಕರನ್ನ ಹೇಗೆ ಆಧ್ಯಾತ್ಮಕ್ಕೆ ತರ್ಬೋದು, ಮತ್ತೆ ಯುವಕರಿಗೆ ಆಧ್ಯಾತ್ಮ ಅವಶ್ಯಕತೆ ಇದೆಯಾ? ಓಕೆ, ಅವ್ರಿಗೆ ಜಾಸ್ತಿ ಇರೋದು ಇವಾಗ. ಎಕ್ಸಾಕ್ಟ್ಲಿ. ಓಕೆ, ಆ್ಯಂಡ್ ಹೌದು, ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಯುವ ಜನತೆ ಇವಾಗ ನೀವೇನೇನು ಹೇಳಿದ್ರಿ ಅದು ಸತ್ಯ. ಯಾಕಂದರೆ ಚಿಕ್ಕ ಏಜ್ಗೆನೆ ಅಡಿಕ್ಷನ್ಸ್ಗಳಿಗೆ ಒಳಗಾಗ್ತಾ ಇದ್ದಾರೆ, ಚಿಕ್ಕ ಏಜ್ಗೆನೆ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ಕಾನ್ಷಿಯಸ್ನೆಸ್ಸಲ್ಲಿ ಬದುಕ್ತಾ ಇಲ್ಲ, ತುಂಬಾ ಸೆಲ್ಫ್ ಸೆಂಟರ್ಡ್ ಆಗಿದ್ದಾರೆ. ಹೌದು, ಈವನ್ ಪೇರೆಂಟ್ಸ್ ಜೊತೆಗೂ ಅವ್ರ ಕನೆಕ್ಷನ್ ಮಿಸ್ ಆಗಿದೆ ಎಷ್ಟೋ ಜನಕ್ಕೆ. ಇದೆಲ್ಲದೂ ಒಂದು ಕಡೆ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ನೋಡೋದಾದ್ರೆ, ಇವತ್ತು ಲಕ್ಷಾಂತರ ಜನ ಯುವ ಜನತೆ ಕೂಡ ಆಧ್ಯಾತ್ಮದಲ್ಲಿದ್ದಾರೆ. ಆ್ಯಂಡ್ ಎಷ್ಟು ಪವರ್ಫುಲ್ ಆಗಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ, ನೀವು ಕೆಲವೊಂದು ಕಡೆ ಹೋದರೆ ಅವ್ರನ್ನ ನೋಡಿದ್ರೇ ನಮ್ಗಷ್ಟು ಖುಷಿ ಆಗುತ್ತೆ, ಈ ಚಿಕ್ಕ ಏಜ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ನಾನು ಈಶಾ ಫೌಂಡೇಶನ್ಗೆ ಹೋಗಿ ಸ್ಟೇ ಆಗಿದ್ದಾಗ ನಾನು ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಒಂದು 2 days ಸ್ಟೇ ಮಾಡ್ಸೋಕ್ಕೆ. ಅವ್ರಿಗೆ ತೋರಿಸ್ತಾ ಇದ್ದೆ ಎಷ್ಟು ಚಿಕ್ಕ ಏಜ್ ಇದೆ ನೋಡಿ, ಅವ್ರ ಬಿಹೇವಿಯರ್ ನೋಡಿ. ಕೋಪ ಮಾಡ್ಕೊಳ್ಳಲ್ಲ, ಓಕೆ, ಅಲ್ಲಿ ಎಷ್ಟೇ ಗಲಾಟೆ ಮಾಡ್ತಾ ಇದ್ರು ಅದನ್ನ ಸಮಾಧಾನವಾಗಿ ಅವರು
ಸಾಲ್ವ್ ಮಾಡ್ತಾ ಇದ್ದಾರೆ. ಹಸುವಾದ್ರೂ ಕೂಡ ಅದನ್ನ ಎಷ್ಟು ಸಮಾಧಾನವಾಗಿ ಅವ್ರ ಡಿಸಿಪ್ಲಿನಿಂದ ಒಂದು ಊಟ ಬಡಿಸೋದ್ರಿಂದ ಹಿಡಿದು ಮಾಡ್ತಾ ಇದ್ದಾರೆ ಯಂಗ್ಸ್ಟರ್ಸ್ಗಳು. ಸೊ ನಾನು ಹೇಳ್ದೆ, ಎಲ್ಲರೂ ಹೇಳ್ತಿರಲ್ಲ ಮ್ಯಾಮ್ ನನ್ನ ಮಗ ಹಂಗೆ, ಇವತ್ತಿನ ಎಜುಕೇಶನ್ ಚೆನ್ನಾಗಿಲ್ಲ, ಇವತ್ತಿನ ಯೂತ್ ಸರಿ ಇಲ್ಲ, ಇವತ್ತಿನ ಜನ್ರೇಷನ್ ಸರಿ ಇಲ್ಲ ಅಂತ ಹೇಳ್ತಿರಲ್ಲ, ಮತ್ತು ಇವರೆಲ್ಲ ಯಾರು? ಇವತ್ತಿನ ಜನ್ರೇಷನ್ನೇ ತಾನೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಕೆಟ್ಟ ದಾರಿಗೆ ಹೋಗ್ತಾ ಇರುವಂತಹ ಯೂತ್ಸ್ ಇದ್ದಾರೋ, ಯುವಕರಿದ್ದಾರೋ, ಅಷ್ಟೇ ಆಧ್ಯಾತ್ಮಕ್ಕೆ ಬರ್ತಾ ಇರುವಂತಹ ಯಂಗ್ಸ್ಟರ್ಸು ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ, ನಮ್ಮ ಇದರಲ್ಲಿ ಸಂಸ್ಕಾರ ಅಂತ ಸೆಷನ್ ನಡೆಯುತ್ತೆ ಬರೀ ಮಕ್ಕಳಿಗೆ, ಯಂಗ್ಸ್ಟರ್ಸ್ಗೆ. 17 ಇಯರ್ಸಿಂದ ಫಸ್ಟ್ PU ಇಂದ ಡಿಗ್ರಿ ಫೈನಲ್ ಇಯರ್ ಆ್ಯಂಡ್ MBA ಒಟ್ಟಿನಲ್ಲಿ ಎಜುಕೇಷನ್ವರೆಗೂ, ಅಲ್ಲಿವರೆಗೂ ಒಂದು ಬ್ಯಾಚ್ ಇದೆ ನಮ್ಮದು. ಸಂಸ್ಕಾರ ಅಂದರೆ ಹೆಸರು ಸಂಸ್ಕಾರ, ಬಟ್ ಎಮೋಷ್ನಲ್ ಫಿಟ್ನೆಸ್. ಫಸ್ಟು ಇನಿಷಿಯಲಿ ಕೆಲವು ಪೇರೆಂಟ್ಸ್ಗಳು ಮ್ಯಾಮ್ ಅವಳು ಅಟೆಂಡ್ ಮಾಡಲ್ಲ, ಬಟ್ ನಾನು ಅಟೆಂಡ್ ಮಾಡಿಸ್ಬೇಕು ಇದನ್ನು ಅಂತ ಹೇಳಿ ನಮ್ಮ ಬೇರೆ ಪ್ರೊಸೆಸ್ಸಲ್ಲಿ ಇರ್ತಾರೆ ಅಲ್ವಾ ಸೆಷನಲ್ಲಿ, ಅವ್ರ ಮಕ್ಕಳನ್ನ ಹಾಕಿದ್ರು. 2 days ನಾನು ಹೇಳಿದ್ದು, 2 days ನೀವು ಅಟೆಂಡ್ ಮಾಡ್ರಪ್ಪ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ. ಸೊ 2 days ಅಟೆಂಡ್ ಮಾಡಿದ್ಮೇಲೆ ಹೋಮ್ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಮಕ್ಕಳುಗಳು. ಪೇರೆಂಟ್ಸ್ ಹತ್ರ ಹೋಗಿ ಅಮ್ಮ ನಾನು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ರೀಸೆಂಟಾಗಿ ಒಬ್ಬರು ಪೇರೆಂಟ್ ಶೇರ್ ಮಾಡ್ತಾಯಿದ್ರು. ಮ್ಯಾಮ್ 15 days ಆಯಿತು ನನ್ನ ಮಗ ಸೆಷನಿಗೆ ಬಂದು, ಒಂದೇ ಒಂದು ದಿನ ಬ್ಲ್ಯಾಂಕೆಟ್ ಮಡ್ಚಿಟ್ಟಿರಲಿಲ್ಲ, ಎದ್ದು ಹೆಂಗೆ ಬೇಕು ಹಂಗೆ ಹೋಗ್ತಾ ಇದ್ದ. ಅವ್ನ ಬೈಕನ್ನ ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ಅದೇನಾಯ್ತೋ ಗೊತ್ತಿಲ್ಲ ಮ್ಯಾಮ್, ಈ ಸ್ಯಾಟರ್ಡೇ ಸಂಡೇ ಅವ್ನ ರೂಮ್ ಕ್ಲೀನ್ ಮಾಡ್ಕೊಂಡ, ಕಬೋರ್ಡ್ ಕ್ಲೀನ್ ಮಾಡ್ಕೊಂಡ, ಆಮೇಲೆ ಎದ್ದ ತಕ್ಷಣ ಬ್ಲ್ಯಾಂಕೆಟ್ ಮಡಿಸ್ತಾ ಇದ್ದಾನೆ, ನೀರು ಕುಡಿತಾ ಇದ್ದಾನೆ. ಆಮೇಲೆ ನಾನು ಏನಕ್ಕೋ ಹೋದೆ, ನನಗೆ ಡಗ್ಗಂತು, ಏನು ಅಂದರೆ ಅವ್ನು ಮೆಡಿಟೇಷನ್ ಮಾಡ್ತಾ ಇದ್ದಾನೆ. ಸೊ ನಾನು ಅವಾಗ ಏನು ಹೇಳಿದೆ, ಎಲ್ಲ ಆತ್ಮಗಳು ಕೂಡ ಆಧ್ಯಾತ್ಮನ ಅನುಭವಿಸೋಕ್ಕೆ ಆ್ಯಕ್ಚುಲಿ ಕಾಯ್ತಾ ಇರುತ್ತೆ. ಆದರೆ ಆತ್ಮದ ಕನೆಕ್ಷನ್ ನಮ್ಮ ಜೊತೆ ಮಿಸ್ ಆಗಿರೋದಕ್ಕೆ, ನಾವು ಔಟರ್ ವರ್ಲ್ಡಲ್ಲಿ ಬ್ಯುಸಿ ಆಗಿರೋದಕ್ಕೆ ನಮಗೆ ಅದ್ರ ಕನೆಕ್ಷನ್ ಮಿಸ್ ಆಗಿಬಿಟ್ಟಿದೆ. ಇದು ಹೆಂಗೆ ಅಂದರೆ, ಅಮ್ಮ ಮನೇಲಿ ಕೂಗ್ತಾನೇ ಇರ್ತಾರೆ, ನಾವು ಕೇಳಿಸ್ಕೊಳ್ಳೋದೇ ಇಲ್ಲ, ಕರೆಕ್ಟಾ? ಹೊರಗಡೆ ಯಾರಾದರೂ ಫ್ರೆಂಡ್ಸ್ ಬಂದು ಹಾರನ್ ಮಾಡಿದ ತಕ್ಷಣ ನಾವು ಹೋಗ್ಬಿಡ್ತೀವಿ. ಅಂದರೆ ಸೋಲ್ ಅಂದರೆ ಅಮ್ಮ ಥರ, ಅದು ಕೂಗ್ತಾನೇ ಇರುತ್ತೆ, ನಾವು ಕೇಳಿಸ್ಕೊಳ್ಳಲ್ಲ. ಯಾಕಂದರೆ ನಾವು ಸೋಲ್ ಲೆವೆಲಿಂದ ವರ್ಕ್ ಮಾಡಲ್ಲ, ಮೈಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತೀವಿ, ಮನಸ್ಸಿಂದ ವರ್ಕ್ ಮಾಡ್ತೀವಿ. ಸೊ ದಟ್ ಈ ಆಧ್ಯಾತ್ಮಕ್ಕೆ ಯುವಕರು ಇವತ್ತು ತುಂಬ ಜನ ಇದ್ದಾರೆ. ಅದಕ್ಕೆ ನಾವು ಯುವಕರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ನಾನು ಅದನ್ನು ಹೇಳ್ತೀನಿ ಕ್ಲಾಸಲ್ಲಿ, ತುಂಬ ಜನ ಯೂತ್ಸ್ ಇದ್ದಾರಪ್ಪ, ನೀವು ಅಪ್ರಿಷಿಯೇಟ್ ಮಾಡಿ, ಎಂತೆಂಥ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ನೋಡಿ, ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ. ಇವತ್ತಿನ ಜನ್ರೇಷನ್ ಮಕ್ಕಳನ್ನ ಬೈಯೋಕ್ಕೆ ಮುಂಚೆ ನಾನು ಹೇಳ್ತೀನಿ, ನಾನು ಯೂತಲ್ಲೇ ಹೋಗಿದ್ದಲ್ವ, ಅದಕ್ಕೆ ನನ್ನ ಪರವಾಗಿ ನಾನು ಮಾತಾಡ್ಕೊಳ್ತೀನಿ. ನನ್ನ ಜೊತೆ ಇರೋವಂಥ ಯಂಗ್ಸ್ಟರ್ಸ್ಗಳು ಎಲ್ಲ 24 years, 23 years, 21 years, 19 years. ನಮ್ಮ ಎಮೋಜಿಮ್ನ ವಾಲಂಟಿಯರ್ಸ್ 80% ಯಂಗ್ಸ್ಟರ್ಸ್ ಎಲ್ಲ ನಮಗೆ 19 yearsಯಿಂದ 20 to 23 yearsವರೆಗೆ ನಮ್ಮಲ್ಲಿ ವಾಲಂಟಿಯರ್ಸ್ ಇರೋದು. ನೀವೆಷ್ಟೇ ದೊಡ್ಡ ಈವೆಂಟ್ ಮಾಡಿ ಅವರೇ ಬ್ಯಾಲೆನ್ಸ್ ಮಾಡೋದು, ಅವರೇ ಪೀಪಲ್ನ ಬ್ಯಾಲೆನ್ಸ್ ಮಾಡ್ತಾರೆ, ಸಮಾಧಾನವಾಗಿ ಹ್ಯಾಂಡ್ಲು ಮಾಡ್ತಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಆ್ಯಂಡ್ ಇವರೆಲ್ಲ ಒಂದು ಟೈಮಲ್ಲಿ, ಇವರೆಲ್ಲ ಸ್ಕೂಲಲ್ಲಿದ್ದಾಗ ನಮ್ಮ ಸೆಷನಿಗೆ ಬಂದಿದ್ದು, ಇವರೆಲ್ಲ ಸ್ಕೂಲಲ್ಲಿದ್ದಾಗ ಅಂದರೆ 6-7 years ಬಿಫೋರ್ ಕ್ಲಾಸಿಗೆ ಬಂದಿದ್ರು. ಸೊ ಸ್ಕೂಲಲ್ಲಿದ್ದಾಗ ಬಂದಾಗ, ಅವಾಗ ತಾನೇ ಕಾಲೇಜ್ ಸ್ಟಾರ್ಟ್ ಆಗ್ಬೇಕಾದ್ರೆ ಬಂದಾಗ, ಲವ್ ಡಿಸ್ಟ್ರಾಕ್ಷನ್ಸು, ಮೊಬೈಲಲ್ಲಿ ತುಂಬ ಅಡಿಕ್ಷನ್ಸು, ಈ ಥರ ಇದ್ದವರೇ ಇವತ್ತು ವಾಲಂಟಿಯರ್ಸ್. ಅವ್ರಿಗೆ ನಾನು ನಮ್ಮ ಯಂಗ್ಸ್ಟರ್ಸ್ ಕ್ಲಾಸ್ ಮಾಡಬೇಕಾದ್ರೆ ಒಂಚೂರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಂತೀನಿ. ಇವ್ರ ಎಕ್ಸ್ಪೀರಿಯನ್ಸಿಂದನೇ 100 ಜನ 200 ಜನ ಸೈಲೆಂಟಾಗಿ ಕ್ಲಾಸಿಗೆ ಬರ್ತಾರೆ. ಯಾಕಂದರೆ ಅಷ್ಟು ಅಡಿಕ್ಷನಲ್ಲಿ ಇದ್ದವರು, ಸ್ಮೋಕ್ ಮಾಡ್ತಾ ಇದ್ದಿದ್ದು ಹುಡುಗ, ಡ್ರಿಂಕ್ಸ್ ಮಾಡ್ತಾ ಇದ್ದಿದ್ದು ಹುಡುಗ, ಆಮೇಲೆ ಲವ್ ಡಿಸ್ಟ್ರಾಕ್ಷನ್ ಆಗಿದ್ದು, ಆಮೇಲೆ ತುಂಬ ಫ್ಲರ್ಟಿಂಗ್ ನೇಚರ್ ಇಟ್ಕೊಂಡಿರೋರು ಓಪನ್ ಆಗಿ ಹೇಳ್ತಾರೆ, ನನಗೆ ಗೊತ್ತಾಗದೆ ನಾನು ಈ ಥರದಕ್ಕೆ ಹೋಗ್ತಾ ಇದ್ದೆ, ಇವತ್ತು ನಾನು ತುಂಬ ಕಂಟ್ರೋಲಲ್ಲಿದ್ದೀನಿ, ನಂಗೆ ತುಂಬ ಪ್ರೌಡ್ ಇದೆ ನನ್ನ ಬಗ್ಗೆ ಅಂತ ಅವರೇ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಸೊ ಯಂಗ್ಸ್ಟರ್ಸ್ಗಳಿಗೆ ಯಾಕಿದು ಇಂಪಾರ್ಟೆಂಟ್ ಅಂತ ಅಂದರೆ, ಇವತ್ತು ಸೋಷಿಯಲ್ ಮೀಡಿಯಾಯಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಇವತ್ತು ಬರ್ತಾ ಇರೋ ಮೂವಿಗಳು ಓಕೆ ರಾಂಗ್ ಡೈರೆಕ್ಷನಿಗೆ ತಗೊಂಡು ಹೋಗ್ತಾ ಇದೆ. ನಂಗೆ ಗೊತ್ತಿಲ್ಲ ನಾನು ಇದು ಹೇಳಬೇಕೋ ಬೇಡವೋ, ಬಟ್ ಹೆಂಗೆ ಅಂತ ಅಂದರೆ, ಕೆಲವು ಮೂವಿಗಳಲ್ಲಿ ಹೀರೋಗಳು, ಈಗ ಎಕ್ಸಾಂಪಲ್ ನಾವು ಮುಂಚೆ ಎಲ್ಲ ಒಂದಿತ್ತು, ಗುರುಗಳು ಸರಿ ಇರಬೇಕು, ಶಿಷ್ಯರು ಸರಿ ಇರಬೇಕು ಅಂತ ಇರ್ತಾರೆ ಅಂತ, ಮನೇಲಿ ಅಪ್ಪ ಸರಿ ಇರಬೇಕು, ಮಕ್ಕಳು ಸರಿ ಇರ್ತಾರೆ ಅಂತ ಹಿಂಗೆಲ್ಲ ಹೇಳ್ತಿದ್ರು. ಈಗ ಹೀರೋನ, ನಿಮ್ಮ ಹೀರೋ ಯಾರು ಅಂತ ಕೇಳಿದ್ರೆ ಯಾರು ನಮ್ಮಪ್ಪ ಹೀರೋ ಅನ್ನಲ್ಲ, ಯಾರೋ ಬೇರೆಯವ್ರ ಹೆಸರೇ ಹೇಳ್ತಾರೆ. ಹಾಗಿದ್ಮೇಲೆ ಹೀರೋ ಅನ್ನೋ ಪದಕ್ಕೆ ಯಾವ ಥರದ ಒಂದು ವೈಬ್ರೇಷನ್ ಇದೆ,
ಆ ಹೀರೋನ ನಾನು ಕಾಪಿ ಮಾಡ್ತೀನಿ, ಆ ಹೀರೋನ ನಾನು ಏನು ಅಡಾಪ್ಟ್ ಮಾಡ್ಕೊತೀನಿ ನನ್ನ ಲೈಫಲ್ಲಿ. ನಾನು ಫಾಲೋ ಮಾಡಲ್ಲ, ಅವ್ರನ್ನ ಇಷ್ಟಪಡ್ತೀನಿ, ಅವ್ರ ಹಾಗೆ ಬದುಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಸ್ಮೋಕ್ ಮಾಡಿದ್ರೆ ನಾನು ಹೀರೋ ಥರ ಸ್ಮೋಕ್ ಮಾಡ್ತೀನಿ, ನೀವು ಡ್ರಿಂಕ್ಸ್ ಮಾಡಿದ್ರೆ ನಾವು ಹೀರೋ ಥರ ಡ್ರಿಂಕ್ಸ್ ಮಾಡ್ತೀವಿ. ಸೊ ಒಬ್ಬ ಹೀರೋ ಆದವರು ನೀವು ಏನು ಒಳ್ಳೇದು ಬೆಸ್ಟ್ ಆಫ್ ದ ಬೆಸ್ಟ್ ಕೊಡ್ತೀರಾ, ಅಷ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಸೊಸೈಟಿ ಕ್ರಿಯೇಟ್ ಆಗುತ್ತೆ. ಸೊ ನಾನು ಎಲ್ಲ ಇಂಡಸ್ಟ್ರಿಯಲ್ಲಿ ಇರೋರ್ಗು ಕೆಲವ್ರು ಕೇಳ್ತಾರೆ, ನನ್ನ ಫ್ರೆಂಡ್ಸ್ ಕೆಲವ್ರು ಇಂಡಸ್ಟ್ರಿಯಲ್ಲಿದ್ದಾರೆ, ಅವ್ರು ಕೇಳ್ತಾರೆ ಎಲ್ಲ ಹಿಂಗೆ ಮಾಡಿಬಿಟ್ರೆ ಎಂಟರ್ಟೈನ್ಮೆಂಟ್ ಅಲ್ವಲ್ಲ, ಎಂಟರ್ಟೈನ್ಮೆಂಟ್ ಥರ ನೋಡಬೇಕಲ್ವಾ ಅಂದರೆ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಲಕ್ಷಾಂತರ ಜನನ ರಾಂಗ್ ರೂಟಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ಎಷ್ಟು ಕರ್ಮ ಆ್ಯಡ್ ಮಾಡ್ಕೋತಾ ಇದ್ದೀರಾ ನೀವು. ನಿಮಗೆ ದುಡ್ಡು ಬರ್ತಿರ್ಬೋದು, ನೀವು ಚೆನ್ನಾಗಿರ್ಬೋದು, ಬಟ್ ಫೈನ್ ಡೇ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್. ಅವಾಗಿನ ಕಾಲದ ಮೂವಿಗಳೇ ಬೇರೆ ಇತ್ತು, ಕರೆಕ್ಟಾ? ನನ್ನ ಹತ್ರ ನಮ್ಮ ಕ್ಲಾಸಲ್ಲಿ ಮೂವಿ ಲಿಸ್ಟ್ ಇದೆ. ಇದು ಒಂದೊಂದು ಮೂವಿ ಪ್ಲೇ ಮಾಡ್ತೀವಿ ನಾವು. ಆ ಬರೀ ಮೂವಿ ಪ್ಲೇ ಮಾಡಿ ಬಿಡಲ್ಲ, ಒಂದು ಸೀನ್ ಆದಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಇದರಲ್ಲಿ ಏನು ಮಾತ್ರ ತಗೋಬೇಕು ಅಂತ. ಸೊ ಆ ಕಾನ್ಷಿಯಸ್ನೆಸ್ ಇದ್ದರೆ ಎಲ್ರಿಗೂ, ನೀವು ಸ್ಮೋಕ್ ಮಾಡಿ ಡ್ರಿಂಕ್ಸ್ ಮಾಡಿ ಅವ್ರು ಅದನ್ನು ಅಟ್ರ್ಯಾಕ್ಟ್ ಮಾಡಲ್ಲ. ಹಾಂ, ಬಟ್ ನೀವು ಅವ್ರಿಗೆ ನಾಲೆಜೇ ಇಲ್ಲ, ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ಮಕ್ಕಳ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಇವತ್ತಿನ ಯಂಗ್ಸ್ಟರ್ಸ್ಗಳು ಯಾಕೆ ಆಧ್ಯಾತ್ಮಕ್ಕೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ತುಂಬ ಡಿಸ್ಟ್ರಾಕ್ಷನ್ಸು, ತುಂಬ ಮೂವಿಗಳು ಆಗಿರ್ಬೋದು, ಅಡಿಕ್ಷನ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು. ಫ್ರೆಂಡ್ ಸರ್ಕಲ್ ಯಾರು? ಇವ್ರ ಏಜ್ ಅವರೇ. ಸೊ ಅವರು ಅದರಲ್ಲೇ ಇರ್ತಾರೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ತುಂಬ ಜನ ಯಂಗ್ಸ್ಟರ್ಸ್ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಟ್ರೆಂಡ್ಗೆ ಅಪ್ಡೇಟ್ ಆಗಿಲ್ಲ ಅಂದರೆ ನಮ್ಗೆ ಅವಮಾನ ಅಂತ. ಓಕೆ, ಟ್ರೆಂಡ್ಗೆ ಅಪ್ಡೇಟ್ ಆಗಿಲ್ಲ ಅಂದರೆ ನಾವು ಅವಮಾನ. ಫಾರ್ ಎಕ್ಸಾಂಪಲ್, ನಾನು ಸ್ಲೀವ್ಲೆಸ್ ಹಾಕಲಿಲ್ಲ ಅಂದರೆ ನನ್ನ ಹಳ್ಳಿ ಅವರು ಅಂತ ಅನ್ಕೊತಾರೆ. ಅಥವಾ ನಾನು ಪಬ್ಬಿಗೆ ಹೋಗಲಿಲ್ಲ ಅಂದರೆ ಇವಳು ಏನು ಇದೇ ಇಲ್ಲ, ಏನು ಅಪ್ಡೇಟ್ ಇಲ್ಲ, ಸೊ ನಮ್ಮ ಜೊತೆ ಎಲ್ಲ ಹೊಂದ್ಕೊಳ್ಳೋಕೆ ಕಷ್ಟ, ಹಿಂಗೆಲ್ಲ ಅಂದ್ಕೊಳ್ತಾರೆ ಅಂತಾರೆ. ನನ್ನ ಪಾಯಿಂಟ್, ವಾಟ್ ಇಸ್ ಅಪ್ಡೇಟ್ ಅಂತ. ಏನರಲ್ಲಿ ಅಪ್ಡೇಟ್ ಆಗಬೇಕು, ಏನರಲ್ಲಿ ಅಪ್ಡೇಟ್ ಆಗಕ್ಕೆ ಹೋಗ್ತಾ ಇದ್ದೀರಾ ನೀವು? ನಾ ಹೇಳೋದು, ನಿಮಗೆ ಏನೋ ಕೆಟ್ಟದ್ದು ಅನ್ಸುತ್ತೆ ಅಂದ್ಕೊಳ್ಳಿ, ಅದ್ರಲ್ಲಿ ನೀವು ಅಪ್ಡೇಟ್ ಆಗಬೇಕಾಗಿಲ್ಲ. ಅವ್ರು ನಿಮಗೆ ಮರ್ಯಾದೆ ಇಲ್ಲ ಅಥವಾ ನೀನು ಅಪ್ಡೇಟ್ ಆಗಿಲ್ಲ, ನೀನು ವೇಸ್ಟು ಅಂದರೆ ನೀವೇನು ಹಂಗೆ ಆಗಲ್ಲ. ನಿಮಗೆ ನಿಮ್ಮ ಬಗ್ಗೆ ಪ್ರೌಡ್ ಇರಬೇಕು. ಟ್ರೆಂಡ್ ಅಂದರೆ ಏನು, ಅಪ್ಡೇಟ್ ಅಂದರೆ ಏನು? ನೀವು ಜ್ಞಾನದಲ್ಲಿ ಅಪ್ಡೇಟ್ ಆಗಿ, ನೀವು ಆಧ್ಯಾತ್ಮದಲ್ಲಿ ಅಪ್ಡೇಟ್ ಆಗಿ. ಆಧ್ಯಾತ್ಮ ಅಂದರೆ ಬೋರಿಂಗ್ ಸಬ್ಜೆಕ್ಟ್ ಅಲ್ವೇ ಅಲ್ಲ. ನಾನು ಎಂಟ್ರಿ ಆಗಿದ್ದು ಚಿಕ್ಕ ಏಜ್ಗೆ ಆಗಿದ್ದರಿಂದ ನಾನು ಆಧ್ಯಾತ್ಮಕ್ಕೆ ಬಂದಿಲ್ಲ ಅಂದಿದ್ರೆ ಇವತ್ತಿಗೂ ನನ್ನ ಲೈಫ್ನ ನಾನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ತುಂಬ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಒಂದು ಡಿಪ್ರೆಷನ್ ಆಗಿರ್ಬೋದು, ಒಂದು ಪಾಸ್ಟ್ ತುಂಬ ಅದನ್ನ ಇಟ್ಕೊಂಡು ಒದ್ದಾಡೋದಾಗಿರ್ಬೋದು, ಗಿಲ್ಟ್ ಆಗಿರ್ಬೋದು, ಅಥವಾ ನಾನು ಹೌಸ್ ವೈಫ್, ಮನೇಲಿ ಏನು ಕೆಲಸ ಮಾಡ್ತಿದ್ದೀನಿ ಆ ಥರ ಆಗಿರ್ಬೋದು. ಈ ಥರ ಏನೋ ಒಂದು ಇದ್ದೇ ಇರ್ತಾಯಿತ್ತು. ಬಟ್ ಇವತ್ತು ಆಧ್ಯಾತ್ಮದಲ್ಲಿ ಇರೋದಕ್ಕೆ, ಅವಾಗಿಂದ ಇರೋದಕ್ಕೆ ಎಷ್ಟೊಂದು ದೊಡ್ಡ ದೊಡ್ಡ ಚಾಲೆಂಜ್ಗಳನ್ನು ಬಹಳ ಅರ್ಥ ಮಾಡಿಕೊಂಡು ಅದನ್ನು ಫೇಸ್ ಮಾಡೋಕ್ಕಾಗಿದೆ. ಸೊ ಯಂಗ್ಸ್ಟರ್ಸ್ ಯಾಕೆ ಬರಬೇಕು ಅಂದರೆ, ನೀವು ತುಂಬ ವರ್ಷಗಳ ಕಾಲ ಇನ್ನೂ ಬಾಳಿ ಬದುಕಬೇಕು ಆ್ಯಂಡ್ ನಿಮ್ಮನ್ನು ನೋಡಿ ನೆಕ್ಸ್ಟ್ ಜನ್ರೇಷನ್ ಪ್ರಿಪೇರ್ ಆಗಬೇಕು. ಸೊ ಅದಕ್ಕೋಸ್ಕರ ಯಂಗ್ಸ್ಟರ್ಸ್ ಬರಬೇಕು. ಆ್ಯಂಡ್ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ನಾನು ಎಲ್ರಿಗೂ ಒಂದು ಮೆಸೇಜ್, ಇದನ್ನು ನೀವು ಏನು ಹೇಳ್ತಾರೆ, ಪೀಪಲ್ ಅರ್ಥ ಮಾಡ್ಕೊಳ್ಳೇಬೇಕು. ಏನಂದರೆ ಆಧ್ಯಾತ್ಮ ಅಂದರೆ ಆಗಲೇ ಹೇಳ್ದಂಗೆ ಬೋರಿಂಗ್ ಸಬ್ಜೆಕ್ಟ್ ಅಲ್ಲ, ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಸಖತ್ ಎಂಜಾಯ್ ಮಾಡ್ಬೋದು. ನೀವು ಹಂಗೆ ಬೋರ್ ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಒಳಗಡೆ ಸಿಗೋ ಆನಂದ ಇದೆಯಲ್ಲ, ಅದು ಸಿಕ್ಬಿಟ್ರೆ, ಈಗ ನೀವು ಏನೋ ಒಂದು ಅಡಿಕ್ಷನ್ ತಗೊಂಡಾಗ ನಿಮಗೆ ಆ ಕ್ಷಣಕ್ಕೆ ಒಂದು ಏನು ಡೊಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಖುಷಿ ಆಗುತ್ತೆ ನಿಮಗೆ ಅಲ್ವಾ? ಆ ಕ್ಷಣಕ್ಕೆ ನಿಮಗೆ ಖುಷಿ ಆಗುತ್ತೆ. ಎಷ್ಟೊತ್ತಿರುತ್ತೆ ಅದು? ಈಗ ಜಾಮೂನ್ ತಿಂತೀರಾ ನೀವು, ನಿಮ್ಗೆ ಫುಲ್ ಖುಷಿ ಆಯಿತು. ಹಾಂ, ನಾಳೆ ತನಕ ನಿಮ್ಗೆ ಅದು ನೆನಪಿರುತ್ತಾ? ಇಲ್ಲ. ಆಯಿತು, ಈಗ ನಿಮಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಅಂದ್ಕೊಳ್ಳೋಣ. ಬ್ಯಾಕ್ ಟು ಬ್ಯಾಕ್ ನಿಮಗೆ ತಿನ್ನಿಸ್ತಾನೇ ಇರ್ತೀನಿ ನಾನು. ಏನು ಮಾಡ್ತೀರಾ? ವಾಮಿಟ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಹಾಗೇನೆ ನಾವಿವತ್ತು ಅಡಿಕ್ಷನ್ ಅಂತ ಏನು ಅಂದ್ಕೊಂಡಿದ್ದೀವಿ, ಅಡಿಕ್ಟ್ ಆಗಿ 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 ಅದೆಲ್ಲ ನನ್ನ ಎಂಟೈರ್ ಬಾಡಿಗೆ ಸ್ಪ್ರೆಡ್ ಆಗಿ ಹೊರಗಡೆ ವಾಮಿಟ್ ಆಗುತ್ತೋ ಇಲ್ವೋ, ಒಳಗಡೆ ವಾಮಿಟ್ ಆಗುತ್ತೆ. ಬಟ್ ಸ್ಪಿರಿಚುವಲ್ ನಮಗೆ ಏನು ಹೇಳ್ತಾರೆ, ಆನಂದ ಕೊಡುತ್ತೆ, ಅಂದರೆ ಪರ್ಮನೆಂಟ್ ಪೀಸ್ ಕೊಡುತ್ತೆ. ನಾನು ಯಂಗ್ಸ್ಟರ್ ಕ್ಲಾಸಲ್ಲಿ ಹೇಳ್ತಿರ್ತೀನಿ, ನೀವು ನಿಜವಾಗ್ಲೂ ಕಿಕ್ ಬೇಕಾ, ಸ್ಪಿರಿಚುವಲ್ ಕಿಕ್ ತಗೊಳ್ಳಿ. ಅದು ಕೊಡೋ ಕಿಕ್ ಇದೆಯಲ್ಲ, ಅದು ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ. ನಮ್ಮ ಎಂಟೈರ್ ಇದರಲ್ಲಿ ಇವಾಗ ನೋಡಿ, 6 ವರ್ಷದ ಮಕ್ಕಳಿಂದ ಹಿಡಿದು 75-80 ವರ್ಷದವರೆಗೂ ಕೂಡ ನಮ್ಮ ಸ್ಕೂಲಲ್ಲಿ ಇವತ್ತು ಕಲಿತಾ ಇದ್ದಾರೆ. ಸೊ ನನಗೆ ಖುಷಿ ಏನಂದರೆ 6 ವರ್ಷದಿಂದ 80 ವರ್ಷದ ಅವರು ನಮ್ಮ ಒಂದೇ ಕ್ಲಾಸಲ್ಲಿ ಇರ್ತಾರೆ.
ಓಕೆ, ಅಂದರೆ ನಾವೆಲ್ಲಾದರೂ ಈಗ ಟ್ರಿಪ್ಪು ಅಥವಾ ಟ್ರಕ್ಕಿಂಗ್ ಥರ ಪ್ಲ್ಯಾನ್ ಮಾಡಿದ್ರೆ ನಮ್ದು ಹೆಂಗಿರುತ್ತೆ ಸ್ಟ್ರಕ್ಚರ್ ಅಂದರೆ, ಈ ಯಂಗ್ ಏಜಲ್ಲಿರೋರು ಅಂದರೆ ಈ ಯಾರು 19 ಇಯರ್ಸಿಂದ 25 ಇಯರ್ಸ್ ಅವರು 6 ಇಯರ್ಸಿಂದ 16 ಇಯರ್ಸ್ ಅವ್ರನ್ನ ಕೇರ್ ಮಾಡಬೇಕು. ಓಕೆ, ಸೊ ಅದಕ್ಕಿಂತ ಮೇಲಿರೋರು ದೊಡ್ಡವ್ರನ್ನ ಕೇರ್ ಮಾಡಬೇಕು, ಏಜ್ ಆಗಿರೋರನ್ನ ಕೇರ್ ಮಾಡಬೇಕು. ಸೊ ಎಲ್ಲ ರಿಲೇಷನ್ಶಿಪ್ ಅಲ್ಲೇ ಸಿಕ್ತಲ್ಲ, ಎಲ್ಲ ಮೈಂಡ್ಸೆಟ್ಟು ಅಲ್ಲೇ ಸಿಕ್ತಲ್ಲ. ಕೆಲವ್ರು ಹೇಳ್ತಾರೆ ಮ್ಯಾಮ್ ನೀವು ಹೇಳೋದು ಮಕ್ಳಿಗೆ ಅರ್ಥ ಆಗುತ್ತಾ, ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತೀನಿ ನಾನು. ಹೌದು ಹೌದು, ನಾನು ಕೆಲವು ಕ್ಲಾಸ್ ಮಾಡಬೇಕಾದ್ರೆ ಕ್ವೆಶನ್ ಕೇಳ್ತೀನಿ, ದೊಡ್ಡೋರು ಆನ್ಸರ್ ಮಾಡೋದಕ್ಕೂ ಮಕ್ಳು ಆನ್ಸರ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಅಂದ್ಕೊಂಡಿದ್ದೀವಿ ಇದು ಯಂಗ್ಸ್ಟರ್ಸು, ಇವ್ರಿಗೆ ಆಧ್ಯಾತ್ಮ ಅಲ್ಲ, ಇವ್ರು ಚಿಕ್ಕ ಏಜು, ಇವ್ರಿಗೂ ಅರ್ಥ ಆಗಲ್ಲ ಅಂತ. ಬಟ್ ಈ ಒಂದು ಯುವ ಜನತೆ ಆಧ್ಯಾತ್ಮಕ್ಕೆ ಬರಲೇಬೇಕು. ಬಂದರೆ ಅವ್ರ ಲೈಫ್ ನಿಜವಾಗ್ಲೂ ಪೀಸ್ಫುಲ್ಲಾಗಿರುತ್ತೆ. ಬರಲಿಲ್ಲ ಅಂದರೆ ತುಂಬ ಲಾಸ್ ಮಾಡ್ಕೊಳ್ತಾರೆ. ಓಕೆ, ಬರಬೇಕು. ಓಕೆ, ಬರೋಣ. ಓಕೆ ಓಕೆ, ಸ್ಪಿರಿಚುವಲ್ ಹೆಂಗೆ ಬರಬೇಕು ಅಂದರೆ ಫಸ್ಟು ಡಿಸಿಷನ್ ಮಾಡಬೇಕು, ನಾನು ಆಧ್ಯಾತ್ಮಕ್ಕೆ ಎಂಟ್ರಿ ಆಗಬೇಕು ಅಂತ. ಸೊ ಫಸ್ಟ್ ಡಿಸಿಷನ್. ಸೆಕೆಂಡ್ ಥಿಂಗ್ ಏನಂದರೆ ಚಿಕ್ಕ ಚಿಕ್ಕ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ನೀವು ಸಡನ್ನಾಗಿ ನಾನು ಇವತ್ತು 2 ಅವರ್ ಮೆಡಿಟೇಷನ್ ಮಾಡ್ತೀನಿ, ಇವತ್ತು 1 ದಿನ ವಿಪಸ್ಸನ ಕ್ರಿಯೆಗೆ ಹೋಗ್ಬಿಟ್ಟು, ಇನ್ನೂ ಆಧ್ಯಾತ್ಮ ಅಂದ್ರೆ ಏನೂ ಗೊತ್ತಿಲ್ಲ, ವಿಪಸ್ಸನ ಕ್ರಿಯೆ ಮಾಡ್ತೀನಿ. 21 ದಿನ ನೀವು ಒಂದು ಚೂರು ಮಾತಾಡದೆ, ಮೊಬೈಲ್ ಇಲ್ಲದೆ, ನಿಮ್ಮ ಯಾರ ಸಂಪರ್ಕನೂ ಇಲ್ಲದೆ, ಏನೂ ಇಲ್ಲ, ಹೆಂಗಿರೋಕ್ಕಾಗತ್ತೆ ಅಲ್ವಾ? ನೀವು ಆಧ್ಯಾತ್ಮದ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಈಗ ನನಗೆ ಕ್ಲಾಸಲ್ಲಿ ಕೇಳ್ತಾರೆ, ಮ್ಯಾಮ್ ವಿಪಸ್ಸನ ಕ್ರಿಯೆ ಮಾಡಿಸಿ. ನಾನು 1 ಇಯರ್ ವೆಯ್ಟ್ ಮಾಡಿ, ಬಿಕಾಸ್ 1 ವರ್ಷ ಕಂಪ್ಲೀಟ್ ಆದಮೇಲೆ ನಾನು ಆ ಪ್ರೊಸೆಸ್ ಮಾಡಿಸ್ತೀನಿ, ಅಲ್ಲಿವರೆಗೂ ಮಾಡಿಸ್ತಿಲ್ಲ. ಯಾಕೆ ಅಂದರೆ ಅದು ಪ್ರಿಪ್ರೇಷನ್ ಬೇಕು. ಸೊ ಫಸ್ಟು ಇನಿಷಿಯಲ್ ಸ್ಟೇಜ್ ಏನು ಬರುತ್ತೆ, ನಾವು ಸ್ಪಿರಿಚುವಲಲ್ಲಿ ಚಿಕ್ಕ ಪ್ರಾಕ್ಟೀಸ್, ಲೈಕ್ ಬೆಳಗ್ಗೆ ಎದ್ದ ತಕ್ಷಣನೇ ಗ್ರ್ಯಾಟಿಟ್ಯೂಡ್ ಹೇಳೋದು ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್. ಇವತ್ತಿನ ದಿನ ನಾನು ಬದುಕಿದ್ದೀನಿ, ಸೊ ನನಗೆ ಇನ್ನೊಂದು ಲೈಫ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ನನಗೆ ಈ ಭೂಮಿಗೆ ಬರೋಕ್ಕೆ ಸಪೋರ್ಟ್ ಮಾಡಿರೋ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ ಯು. ಎಲ್ಲರೂ ಇದು 80 ವರ್ಷದವರು ಹೇಳಬೇಕು, 100 ವರ್ಷದವರು ಹೇಳಬೇಕು. ಯಾಕಂದರೆ ಇವತ್ತು ನಿಮ್ಗೆ ಅವಕಾಶ ಸಿಕ್ಕಿದೆ, ಆ್ಯಂಡ್ ನಿಮ್ಮ ಭೂಮಿಗೆ ಬರೋಕ್ಕೆ ತಂದೆ ತಾಯಿನೇ ಕಾರಣ. ಇದು ಬರೀ ಮಕ್ಕಳಿಗೆ ಅನ್ಕೊಂಬಾರ್ದು ಆಮೇಲೆ ಪೇರೆಂಟ್ಸ್. ಸೊ ಗ್ರ್ಯಾಟಿಟ್ಯೂಡ್ ಹೇಳೋದು. ಈ ಭೂಮಿ ಮೇಲೆ ಕಾಲಿಡ್ತಾ ಇದ್ದೀನಿ, ಸೊ ದಟ್ ಭೂಮಿ, ನಾನು ನಿನ್ನನ್ನು ತುಳಿತಾ ಇದ್ದೀನಿ, ನೀನು ನನ್ನ ಭಾರ ಹೊತ್ಕೊಂಡಿದ್ಯಾ, ಸೊ ನೀನು ಚೆನ್ನಾಗಿರಬೇಕು, ಸೊ ಥ್ಯಾಂಕ್ ಯು. ಎಷ್ಟು ಎಮೋಷ್ನಲಿ ಎಷ್ಟು ಕನೆಕ್ಟ್ ಆಗ್ತೀವಿ. ಸೊ ನೀರು ಮುಟ್ಬೇಕಾದ್ರೆ ನೀರಿಗೆ ಥ್ಯಾಂಕ್ ಯು. ಯಾಕೆ? ಬಿಕಾಸ್ ನೀನಿರೋದ್ರಿಂದನೇ ಇವತ್ತು ನಾನು ಕ್ಲನ್ಸ್ ಆಗಿದ್ದೀನಿ, ನಾನು ಕ್ಲೀನ್ ಆಗಿದ್ದೀನಿ, ನಮ್ಮ ಜಾಗ ಕ್ಲೀನ್ ಆಗಿದೆ. ಸೊ ನೀನು ಶುದ್ಧವಾಗಿರು, ನೀನು ಚೆನ್ನಾಗಿರು, ಆವಾಗ ಮಳೆ ಬೆಳೆ ಚೆನ್ನಾಗಾಗುತ್ತೆ, ಕೆರೆ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ಎಲ್ಲರೂ ಆ ವೈಬ್ರೇಷನ್ಸ್ ಪಾಸ್ ಮಾಡಬೇಕು. ನಾನು ಹಂಗೆ ಪ್ರೇ ಮಾಡಿದ ತಕ್ಷಣ ಕೆರೆ ಕಟ್ಟೆ ತುಂಬಿಡುತ್ತಾ ಅಂತಾರೆ. ಆವಾಗಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಮಳೆಗಳಿಲ್ಲ ಅಂದಾಗ ಇಡೀ ಊರವರೆಲ್ಲ ಸೇರಿ ಒಂದು ಕಪ್ಪೆ ಮದುವೆ ಅಂತೆ ಏನೋ ಒಂದು ಮಾಡ್ತಿದ್ರು. ಕಪ್ಪೆ ಮದುವೆ ಮಾಡಿಬಿಟ್ರೆ ಮಳೆ ಬರುತ್ತಾ ಅಂತ ಇವತ್ತಿನ ಜನ ನಾನು ಯಂಗ್ಸ್ಟರ್ಸ್ ಕೇಳ್ತಾರೆ, ಈ ಜನ್ರೇಷನ್ ಕೇಳ್ತಾರೆ ಅಂತ ಹೇಳಲ್ಲ. ನಾಲೆಜ್ ಇಲ್ಲದೆ ಇರೋರು ಕೇಳೋ ಕ್ವೆಶನ್ಸ್ ಏನಂದರೆ, ಯಾವುದು ಅವರು ಮಾಡೋಕ್ಕಾಗಲ್ಲ, ಯಾವುದು ಅವ್ರಿಗೆ ಗೊತ್ತಿಲ್ಲ, ಯಾವುದು ಅವರು ಒಪ್ಪಲ್ಲ, ಅದು ಪ್ರಪಂಚದಲ್ಲೇ ಇಲ್ಲ ಅನ್ನೋ ಭ್ರಮೇಲಿ ಬದುಕ್ತಾ ಇದ್ದಾರೆ. ಓಕೆ, ಈಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಈಗ ನಾನು ರೀಸೆಂಟಾಗಿ ಎಲ್ಲೋ ಹೇಳ್ತಿದ್ದೆ, ಕೊರೋನಾ ನನಗೆ ಬಂದರೆ ಮಾತ್ರ ಕೊರೋನಾ ಇದೆ ಅಂತನಾ? ಇದೆ, ಅದು ಬೇರೆಯವ್ರಿಗೆ ಎಫೆಕ್ಟ್ ಆಗಿದೆ ಅಲ್ವಾ? ಹಾಗೇನೆ ಈ ಎಲ್ಲ ಪ್ರಾಕ್ಟೀಸ್ಗಳು ಏನು ಮಾಡ್ಬೇಕು, ನಾವು ಚಿಕ್ಕದು ಕೂಡ ನಾವು ಭೂಮಿಗೆ ಥ್ಯಾಂಕ್ಸ್ ಹೇಳೋದು, ನೀರಿಗೆ ಥ್ಯಾಂಕ್ಸ್ ಹೇಳೋದು, ನೀರು ಕುಡಿಬೇಕಾದ್ರೆ ಥ್ಯಾಂಕ್ಸ್ ಹೇಳೋದು, ಇವು ಕೂಡ ಸ್ಪಿರಿಚುವಲ್ ಹ್ಯಾಬಿಟ್ಸೇ. ಇದಕ್ಕೋಸ್ಕರ ನೀವು 2 ಅವರ್ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ 5 ಮಿನಿಟ್ಸ್ ಪ್ರಾಣಶಕ್ತಿ. ಈಗ ಉಸಿರಾಡ್ತಾ ಇದ್ದೀರಾ ಅಲ್ವಾ ನೀವು? ಎಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಉಸಿರಾಡ್ತಾ ಇದ್ದೀರಾ, ಕರೆಕ್ಟಾ? ನೀವು ಉಸಿರನ್ನ ಒಳಗೆ ತಗೊಂಡು ಹೊರಗಡೆ ಬಿಡೋಕೆ ನಿಮ್ಗೆ ಯಾರು ಗೈಡ್ ಮಾಡ್ತಾ ಇದ್ದಾರಾ? ಏನಾದ್ರು ರಿಮೋಟ್ ಕಂಟ್ರೋಲ್ ಇದೆಯಾ? ನ್ಯಾಚುರಲ್ ಕ್ರಿಯೆ. ಯಾರು ಕೊಟ್ಟಿದ್ದು? ಹೆಂಗೆ ಬಂತು? ಸೃಷ್ಟಿ. ಸೊ ಆಧ್ಯಾತ್ಮದಲ್ಲಿರೋರು ಭಗವಂತ ಅಂತೀವಿ, ಸೈನ್ಸಲ್ಲಿರೋರು ಅದಕ್ಕಿದು ಎಲ್ಲ ಬರುತ್ತೆ ಅವ್ರದ್ದು ಒಂದಿದು. ಸೊ ಈಗ ಯಾರು ಇನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ ನಿಮಗೆ ಉಸಿರಾಡೋದು, ಆದರೆ ಕಾನ್ಷಿಯಸ್ನೆಸ್ಸಿಂದ ಬ್ರೀತ್ ಮಾಡ್ತಾ ಇದ್ದೀರಾ ಅಂದರೆ ಎಷ್ಟು ಲೆವೆಲ್ ಆಫ್ ಆಕ್ಸಿಜನ್ ನಮ್ಮ ಒಳಗಡೆ ಹೋಗಬೇಕು, ಎಷ್ಟು ಪ್ರಾಣಶಕ್ತಿ ಒಳಗೆ ಹೋಗಬೇಕು, ಎಷ್ಟು ಹೊರಗಡೆ ಬರಬೇಕು, ಆ ಕಾನ್ಷಿಯಸ್ನೆಸ್ ಇದೆಯಾ? ಇಲ್ಲ. ಸಿಂಪಲ್ ಪ್ರಾಕ್ಟೀಸ್ ಏನಂದರೆ ಪ್ರಾಣಾಯಾಮ. ಏನಕ್ಕೆ? ಆಯ್ತಪ್ಪ, ನನ್ನ ಹತ್ರ ಪ್ರಾಣ ಇದೆಯಲ್ಲ, ಮತ್ತು ಅದಕ್ಕೆ ಯಾಕೆ ಮಾಡಬೇಕು ಅಲ್ವಾ? ಈಗ ಬಾಡಿ ಇದೆ, ವ್ಯಾಯಾಮ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ಬೇರೆ ಶೇಪ್ಗೆ ಹೋಗುತ್ತೆ ಅಲ್ವಾ? ಸೊ ನಮ್ಮ ಪ್ರಾಣಕ್ಕೂ ಸರಿಯಾಗಿ ಪ್ರಾಣಾಯಾಮ ಆಗಲಿಲ್ಲ ಅಂದರೆ
ಅದು ಕೂಡ ಸರಿಯಾಗಿ ಪ್ರೊಸೆಸ್ ಆಗಲ್ಲ. ಸೊ ಪ್ರಾಣಾಯಾಮ ಕೂಡ ಸ್ಪಿರಿಚುವಲ್, ಅಂದರೆ ಯೋಗದಲ್ಲೂ ಬರುತ್ತೆ, ಸೈನ್ಸಲ್ಲೂ ಬರುತ್ತೆ, ಬ್ರೆತ್ ವರ್ಕ್ ಅವೆಲ್ಲ. ಬಟ್ ಆಧ್ಯಾತ್ಮದ ಒಂದು ಪ್ರಾಕ್ಟೀಸಲ್ಲಿ ಪ್ರಾಣಶಕ್ತಿಯನ್ನು ಸರಿಯಾಗಿ ಇಟ್ಕೊಳ್ಳೋದು. 4, 6, 8 ಅಂತ ಕರೀತಾರೆ. 4 ಕೌಂಟಿಗೆ ಉಸಿರನ್ನ ಮೇಲೆ ತೊಗೊಬೇಕು, 6 ಕೌಂಟಿಗೆ ಹೊರಗಡೆ ಬಿಡಬೇಕು, 8 ಕೌಂಟ್ ಶೂನ್ಯ ಮಾಡಬೇಕು, ಮತ್ತೆ 4 ಕೌಂಟ್ ತೊಗೊಬೇಕು. ಈ ಥರ ನೀವು ಜಸ್ಟ್ ಒಂದು 4 ಟೈಮ್ಸ್ ಮಾಡಿ, ನಿಮ್ಮ ನರ್ವ್ ಸಿಸ್ಟಮ್ ಫುಲ್ ಕಂಪ್ಲೀಟ್ಲಿ ಕ್ಲೀನ್ ಆಗುತ್ತೆ, ಸ್ಟ್ರೆಸ್ ಆರಾಮ್ ಅನಿಸುತ್ತೆ, ಆಂಗ್ಸೈಟಿ ರಿಲೀಫ್ ಆಗುತ್ತೆ. ನೀವು ಎಂಥ ಟೆನ್ಷನಲ್ಲಿ ಇದ್ರೂ ಕೂಡ ನಾನು ಹೇಳ್ತೀನಿ, ನಿಮಗೆ ಕೋಪ ಬರ್ತಾ ಇದೆಯಾ, ನಿಮ್ಗೇನು ನೆಕ್ಸ್ಟ್ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ವಾ, ಬ್ಲಾಕ್ ಆಗಿದೆಯಾ, ನಾನು ಸುಮ್ಮನೆ ಹೇಳೋದಿಷ್ಟೇ, ಬ್ರೀತ್ ಇನ್ ಬ್ರೀತ್ ಔಟ್ ಅಷ್ಟೇ. ನನ್ನ ಮಗ ಏನಾದರೂ ತರಲೆ ಮಾಡ್ಬೇಕಾದ್ರೆ ಅವ್ನು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಚಿನಿ ಬ್ರೀತ್ ಇನ್ ಬ್ರೀತ್ ಔಟ್ ಅಂದ ತಕ್ಷಣ ಅವ್ನು ಪಾಸ್, ಆಟೋಮೆಟಿಕ್ ಆಗಿ ನಿಮ್ಮ ಒಳಗಡೆ ಪ್ರಾಣ ಹೋಗ್ತಾ ಇದ್ದಂಗೆ, ಅಂದರೆ ಆ ಒಂದು ಉಸಿರು ಒಳಗಡೆ ತಗೊಳ್ತಿದ್ದಂಗೆ ನಿಮ್ಗೆ ಆಕ್ಸಿಜನ್ ಲೆವೆಲ್ ನಿಮ್ಮ ಬ್ರೈನ್ ರಿಲೀಸ್ ಮಾಡುತ್ತೆ ಬ್ಲಾಕೇಜ್ನ. ಸೊ ಹಾಗೆ ಇವೆಲ್ಲ ಸ್ಪಿರಿಚುವಲ್ ಹ್ಯಾಬಿಟ್ಸ್. ಸ್ಪಿರಿಚುವಲ್ ಕೂಡ ಒಂದು ಸೈನ್ಸ್, ಅದಕ್ಕೆ ಇದನ್ನು ಸ್ಪಿರಿಚುವಲ್ ಸೈನ್ಸ್ ಅಂತ ಕೂಡ ಕರೀತಾರೆ. ಇದು ವಿಜ್ಞಾನನೇ, ಇದು ವಿಜ್ಞಾನ ಬಿಟ್ಟು ಆಚೆ ಏನೂ ಇಲ್ಲ. ನಾವಿವಾಗ ಲಲಿತಾ ಸಹಸ್ರನಾಮ ಓದಬೇಕಾದ್ರೆ ಅದರಲ್ಲೂ ಬರುತ್ತೆ ವಿಜ್ಞಾನ ಅಂತ, ಕರೆಕ್ಟಾಗಿ ಜ್ಞಾನ ವಿಜ್ಞಾನ ಅಂತ. ಸೊ ಇದು ಕೂಡ ಒಂದು ಸೈನ್ಸೇ. ಸೊ ದಟ್ ಪ್ರಾಣಾಯಾಮ ಮಾಡೋದು, ತುಂಬ ಮೆಡಿಟೇಷನ್ ಬೇಡ. ಸ್ಟಾರ್ಟಿಂಗ್ ಒಂದು 5 ಮಿನಿಟ್ಸು ಸುಮ್ಮನೆ ಕೂತ್ಕೊಳ್ಳಿ. ಫಸ್ಟ್ ಇನಿಷಿಯಲಿ ಕೂತಾಗ ಡಿಸ್ಟರ್ಬ್ ಆಗುತ್ತೆ ಮೇಡಮ್, ಥಾಟ್ಸ್ ಬರುತ್ತೆ ಮೇಡಮ್, ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಬರುತ್ತೆ. ಕಣ್ಮುಚ್ಚಿ ಕೂತ್ಕೊಳ್ಳೋಕ್ಕಾಗ್ತಿಲ್ವಾ, ಯಾವುದೇ ಆದರೂ ಒಂದು ನೋಡ್ಕೊಂಡು ಕೂತ್ಕೊಳ್ಳಿ. ಅದರ ಅರ್ಥ ಏನಂದರೆ ಏನು ಕೆಲಸ ಮಾಡಬೇಡಿ, ಸುಮ್ಮನೆ ನೋಡಿ ಏನೋ ಒಂದು. ಸೊ ಇದು ಕೂಡ ಒಂದು ಪ್ರಾಕ್ಟೀಸು. ಅದಾದಮೇಲೆ ನೀವು ಭಕ್ತಿ ಮಾರ್ಗಕ್ಕೆ ಎಂಟ್ರಿ ಆಗಿ ಅದರಲ್ಲೇನಾದ್ರು ಕಲಿತೀರಾ ಅಂದರೆ ಶ್ಲೋಕಗಳು, ಜಪ ಆಗಿರ್ಬೋದು, ಮಂತ್ರಗಳನ್ನ ಪಠಿಸೋದಾಗಿರ್ಬೋದು, ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಪುಣ್ಯಕ್ಷೇತ್ರಗಳಿಗೆ ಹೋಗೋದಾಗಿರ್ಬೋದು. ಇದೆಲ್ಲ ಏನಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮೈಂಡು ಸ್ಪಿರಿಚುವಲ್ ಕಡೆಗೆ, ಅಂದರೆ ಆಧ್ಯಾತ್ಮದ ಮಾರ್ಗಗಳ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಆಬ್ವಿಯಸ್ಲಿ ನಮ್ಮ ವೈಬ್ರೇಷನ್ ಜಾಸ್ತಿ ಇರುತ್ತೆ ಅಲ್ವಾ. ಈಗ ಸ್ಮಶಾನಕ್ಕೆ ಹೋದಾಗ ಹೆಂಗಿರುತ್ತೆ, ದೇವಸ್ಥಾನಕ್ಕೆ ಹೋದಾಗ ಹೆಂಗಿರುತ್ತೆ, ಇವೆಲ್ಲವೂ ಸ್ಪಿರಿಚುವಲ್ ಹ್ಯಾಬಿಟ್ಸು. ಇದು ಒಂದು ಕಡೆ ಆದರೆ, ನಮ್ಮನ್ನು ನಾವು ಅರ್ಥಕೊಳ್ಳೋದೇ ವೆರಿ ಇಂಪಾರ್ಟೆಂಟ್ ಹ್ಯಾಬಿಟ್. ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಭಗವಂತ ಇವತ್ತು ನನ್ನ ಮನಸ್ಸು, ನನ್ನ ಮಾತು, ಓಕೆ ನೀನೇ ಗೈಡ್ ಮಾಡು, ನನ್ನ ಮನಸ್ಸನ್ನು, ನನ್ನ ಮಾತನ್ನು, ನನ್ನ ಕೆಲಸಗಳನ್ನು ನೀನೇ ಗೈಡ್ ಮಾಡು, ಆ ಕಾನ್ಷಿಯಸ್ನೆಸ್ಸಿಂದ ನನಗೆ ಮಾರ್ಗದರ್ಶನ ಕೊಡು ಅಂತ ಕೇಳ್ಕೊಳ್ಳೋದು. ನಾನು ಮಾಡೋ ಪ್ರತಿ ಕೆಲಸದ ಹಿಂದೆ ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡೋದು. ಎವ್ರಿ ನೈಟ್ ರಾತ್ರಿ ಮಲಗಬೇಕಾದ್ರೆ ಇವತ್ತು ನಾನು ಪ್ರಾಮಾಣಿಕವಾಗಿದ್ನ, ಇವತ್ತು ಯಾರಿಗೂ ನಾನು ಮೋಸ ಮಾಡಿಲ್ವಾ, ಇವತ್ತು ಯಾರಿಗೂ ನಾನು ಅನ್ಯಾಯ ಮಾಡಿಲ್ವಾ, ಇವತ್ತು ಯಾರಿಗೂ ನಾನು ನೋವು ಮಾಡಿಲ್ವಾ, ಈ ಥರ ಕ್ವೆಶನ್ ಮಾಡ್ಕೊಳ್ಳೋದು. ಓಕೆ ಇವತ್ತೇನಾದರೂ ಮಾಡಿದರೆ ಅದಕ್ಕೆ ಕ್ಷಮೆ ಕೇಳ್ಕೊಳ್ಳೋದು, ಮತ್ತೆ ಅದನ್ನು ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡೋದು. ಇದೆಲ್ಲ ಹ್ಯಾಬಿಟ್ಸ್. ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಲೈಫ್ ಟೈಮ್ ಅವ್ರಿಗೆ ನಾವು ಗ್ರ್ಯಾಟಿಟ್ಯೂಡಿಂದ ಇರೋದು. ನಾವು ಅವ್ರನ್ನ ಸಾಕ್ಬೋದು, ಪೇರೆಂಟ್ಸ್ನ. ಏನು ನಾವು 25 ವರ್ಷ ಅವ್ರು ನೋಡ್ಕೊಂಡಿರ್ತಾರೆ, ಆ ಕಡೆ 25-30 ವರ್ಷ ನಾವು ನೋಡ್ಕೊತೀವಿ. ಸೊ ತೊಂದರೆ ಇಲ್ಲ, ನೀವು ನೋಡ್ಕೋಬೋದು ದುಡ್ಡಲ್ಲಿ, ಬಟ್ ವಾಪಸ್ ಜನ್ಮ ಕೊಡೋಕ್ಕಾಗುತ್ತಾ? ಆಗಲ್ಲ. ಆ್ಯಂಡ್ ಎಷ್ಟೋ ಜನ ಪೇರೆಂಟ್ಸು ಇವತ್ತಿನ 50 ವರ್ಷ 60 ವರ್ಷ ಆದರೂ ಕೂಡ ಅವ್ರ ದುಡ್ಡು ಅವರೇ ದುಡ್ಕೊಳ್ತಾ ಇದ್ದಾರೆ. ಸೊ ನಾವು ಪೇರೆಂಟ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳೋದು, ಅವ್ರಿಗೆ ವಾಪಸ್ ಮಾತಾಡದೇ ಇರೋದು, ಅಥವಾ ಪೇರೆಂಟ್ಸ್ ಕೂಡ ತಪ್ಪು ಮಾಡ್ತಾರೆ, ಅವರು ಮನುಷ್ಯರೇ, ಬಟ್ ಸ್ಟಿಲ್ ಅವ್ರಿಗೆ ನಾವು ಹೇಗೆ ಗೈಡ್, ನಾವು ಅವ್ರ ಜೊತೆ ಹೇಗೆ ಸ್ಪಂದಿಸ್ತೀವಿ, ಇದೆಲ್ಲವೂ ಕೂಡ ಆಧ್ಯಾತ್ಮದಲ್ಲೇ ಬರುತ್ತೆ. ಒಂದು ಸಂಬಂಧದ ಜೊತೆ ನೀವು ಹೇಗಿರ್ತೀರಾ, ನಿಮ್ಮ ದೇಹ, ನಿಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ತೀರಾ, ನೀವು ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಾ, ನಿಮಗೆ ಸಂಬಳ ಕೊಡ್ತಾ ಇರೋ ಆಫೀಸು, ಜಾಬು, ಬಿಸ್ನೆಸ್ನ ನೀವೆಷ್ಟು ಗ್ರ್ಯಾಟಿಟ್ಯೂಡಲ್ಲಿ ಫೀಲ್ ಮಾಡ್ತೀರಾ, ಇದೆಲ್ಲ ಸ್ಪಿರಿಚುವಲ್ ಹ್ಯಾಬಿಟ್ಸ್. ಸೊ ಹೆಂಗೆ ಬರಬೇಕು, ಏನೇನು ಮಾಡಬೇಕು ಅಂದರೆ ಇಷ್ಟು ಇದೆ, ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಸೊ ಇಷ್ಟು ಮಾಡಿದ್ರೆ ಸಾಕು. ಒಟ್ಟಾರೆ ನನಗನ್ಸಿದ್ದು ಬೆಳಿಗ್ಗೆ ಕಣ್ಣು ಬಿಟ್ಟಲಿಂದ ರಾತ್ರಿ ಮಲಗುವವರೆಗೂ ಒಂದೊಂದು ಇಂಚು ನಮ್ಮನ್ನು ನಾವು ತಿದ್ಕೊಳ್ತಾ ಹೋಗೋದು. ಹೌದು, ತಿದ್ಕೊಳ್ಳೋದು, ನೆಕ್ಸ್ಟ್ ಹಾಗೆ ಬದುಕೋದು, ಅಷ್ಟೇ. ಸಿಂಪಲ್ ಲೈಫ್, ಸಿಂಪಲ್ ಆಗಿರುತ್ತೆ ಸ್ಪಿರಿಚುವಲ್ ಇದ್ರೆ. ಸೊ ಇವಾಗ ಆಧ್ಯಾತ್ಮಕ್ಕೆ ಹೇಗೆ ಬರೋದು ಅಂತ ಹೇಳಿದ್ವಿ. ಆಗ್ಲೇ ನೀವು ಮಾತಾಡ್ತಾ ಭಕ್ತಿ ಮಾರ್ಗನೂ ಒಂದು ಆಧ್ಯಾತ್ಮಕ್ಕೆ ದಾರಿ ಅಂತ. ಇದಲ್ಲದೆ ನಾವು ಆಧ್ಯಾತ್ಮವನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಬೇರೆ ಯಾವೆಲ್ಲ ಮಾರ್ಗಗಳಿದೆ? ಓಕೆ, ಎಲ್ರಿಗೂ ನಾರ್ಮಲಿ, ಎಲ್ರಿಗೂ ಅಂತ ಹೇಳಲ್ಲ, ಯಾರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಆ್ಯಂಡ್ ರಾಜಮಾರ್ಗ, ಕರ್ಮ ಮಾರ್ಗ, 4 ಮಾರ್ಗಗಳಿದೆ. ಸಿಂಪಲ್ಲಾಗಿ ಹೇಳ್ತೀನಿ, ಈ ಮಾರ್ಗಗಳ ಬಗ್ಗೆ ನಾನು ಡೀಪಾಗಿ ಹೇಳಲ್ಲ. ಭಕ್ತಿ ಮಾರ್ಗ ಅಂದರೆ ಹೃದಯದಿಂದ ಮಾಡೋ ಕೆಲಸ, ಪ್ರಾಮಾಣಿಕವಾಗಿ, ಹೃದಯದಿಂದ ಸೇವೆ
ಭಾವನೆ ಇಟ್ಕೊಂಡು, ಯಾವುದೇ ನಿರೀಕ್ಷೆ ಇಲ್ಲದೆ ಸುಮ್ಮನೆ ಒಂದು ಪ್ರೀತಿಯಿಂದ ಮಾಡೋದು. ಹೃದಯ ಅಂದರೆ ಪ್ರೀತಿ ಕನೆಕ್ಷನ್. ಸೊ ಪ್ರೀತಿಯಿಂದ ಮಾಡೋ ಕೆಲಸ ಭಕ್ತಿಗೆ ಸಂಬಂಧಪಟ್ಟಿದ್ದು. ನೀವು ಯಾವುದೇ ಕೆಲಸ ಮಾಡಿ, ನೀವು ನಿಮ್ಮ ಮಗುನ ಪ್ರೀತಿಸಿ, ನಿಮ್ಮ ಅತ್ತೆನ ನೋಡ್ಕೊಳ್ಳಿ, ನಿಮ್ಮ ಕುಟುಂಬ ಅಂದರೆ ಸಂಬಂಧದಲ್ಲಾಗ್ಬೋದು, ನನ್ನ ದೇಹ, ನನ್ನ ಆರೋಗ್ಯದ ಬಗ್ಗೆ, ಕೆಲಸದಲ್ಲಿ. ನಾನು ಏನಕ್ಕೆ ಎಲ್ಲಾನು ಕವರ್ ಮಾಡ್ತೀನಿ ಅಂದರೆ, ಆಧ್ಯಾತ್ಮ ಅನ್ನೋದು ಒಂದು ಸಬ್ಜೆಕ್ಟ್ ಅಲ್ಲ, ಆಧ್ಯಾತ್ಮ ಎಲ್ಲದಕ್ಕೂ ಸಬ್ಜೆಕ್ಟ್ ಅಂತ, ಜೀವಿಸೋದಿದ್ದು. ಸೊ ಇದು ಒಂದು ಸಬ್ಜೆಕ್ಟ್ ಮಾಡಿಬಿಡಬೇಡಿ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಏನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಲೈಕ್ ಏನಿದೆ, ಭಕ್ತಿಯಿಂದ ಅಂದರೆ ನೀವು ಮಾಡೋ ಕೆಲಸ ಏನಿದೆ, ಎವ್ರಿ ಡೇ ನಾನು ಕೆಲ್ಸಕ್ಕೆ ಬರಬೇಕಾದ್ರೆ ಇವತ್ತು ನನಗೇನು ಅನ್ನ ಕೊಡ್ತಾ ಇದೆ, ಈ ಒಂದು ಕೆಲಸಕ್ಕೆ ಬಾಸು ಇದ್ಯಾರು ನಡೆಸ್ತಾ ಇದ್ದಾರೆ ಅವರೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಅವತ್ತಿಂದ ಕೆಲಸನ ಯಾವುದೇ ಬೈಕೊಳ್ದೆ, ಇರಿಟೇಟ್ ಮಾಡ್ಕೊಳ್ದೆ, ಪ್ರೀತಿಯಿಂದ ಕೆಲಸ ಮಾಡೋದು ಭಕ್ತಿ ಮಾರ್ಗ. ಓಕೆ, ಸಂಬಂಧದಲ್ಲಿ ಪ್ರೀತಿ ಇಟ್ಕೊಂಡಿರೋದು ಭಕ್ತಿ ಮಾರ್ಗ. ಓಕೆ, ಸಂಬಂಧದಲ್ಲಿ ಪ್ರೀತಿಗಳನ್ನ ಇಟ್ಕೊಂಡಿರೋದು ಭಕ್ತಿ ಮಾರ್ಗ. ನನ್ನ ದೇಹಕ್ಕೆ ಅನಾರೋಗ್ಯವಾಗಿರೋ ತುಂಬ ಜಂಕ್ ಫುಡ್ಸ್ಗಳು, ತುಂಬ ಹಾಳು ಮುಳ್ಳು ತಿಂದು ನಮ್ಮ ದೇಹನ ಹಾಳು ಮಾಡ್ಕೊಳ್ಳೋದು ಅಲ್ಲ. ನನ್ನ ದೇಹನ ಸರಿಯಾಗಿ ಇಟ್ಕೊಂಡು, ನನ್ನ ದೇಹಕ್ಕೆ ಬೇಕಾಗಿರೋ ಆಹಾರ ಕೊಟ್ಕೊಂಡು ಕಾಪಾಡ್ಕೊಳ್ಳೋದು, ಪ್ರೀತಿಯಿಂದ ನನ್ನ ದೇಹನ ನೋಡ್ಕೊಳ್ಳೋದು ಭಕ್ತಿ ಮಾರ್ಗ. ಸೊ ದೇವ್ರನ್ನ ತಲುಪೋಕ್ಕೆ ದೇವ್ರನ್ನ ಹೋಗಿ ಪ್ರೀತಿಸೋದೇನು ಬೇಡ. ಆ ಕೆಲಸ ನಮ್ಮನ್ನು ನಾವು ಪ್ರೀತಿಸ್ಕೊಂಡ್ರೆ ಅವನ್ನ ಪ್ರೀತಿಸ್ದಂಗೆ, ಬಿಕಾಸ್ ಅವನು ಒಳಗಡೆನೇ ಇದ್ದಾನೆ. ಅದು ಎಗೇನ್ ತುಂಬ ದೊಡ್ಡ ಟಾಪಿಕ್. ಓಕೆ, ಸೊ ಇದು ಭಕ್ತಿ ಮಾರ್ಗ. ಜ್ಞಾನ ಮಾರ್ಗ ಅಂದರೆ ಅದೇ ಕೆಲಸ, ಅದೇ ಸಂಬಂಧ, ಅದೇ ಆರೋಗ್ಯ ನೀವು ಪ್ರೀತಿಯಿಂದ ಮಾಡ್ತಾ ಇದ್ದೀರಲ್ಲ, ಹೇಗೆ ಮಾಡೋದು ಅಂತ ಕಲ್ತ್ಕೊಂಡು ಅದ್ರ ಬಗ್ಗೆ ಸ್ಕಿಲ್ ಡೆವಲಪ್ ಮಾಡಿಕೊಂಡು ಇನ್ನಷ್ಟು ಚೆನ್ನಾಗಿ ಮಾಡೋಕೆ, ಇನ್ನಷ್ಟು ಚೆನ್ನಾಗಿ ಆ ಕೆಲಸ ಮಾಡೋಕೆ, ಇನ್ನಷ್ಟು ಚೆನ್ನಾಗಿ ಪ್ರೀತಿಸೋಕೆ ನಾಲೆಜ್ ಬೇಕಲ್ವಾ. ನಾರ್ಮಲ್ ಪ್ರೀತಿ ಹೆಂಗೆ, ಅದಕ್ಕೆ ಯಾರೋ ರೀಸೆಂಟಾಗಿ ಹೇಳ್ತಿದ್ರು, ಮ್ಯಾಮ್ ಏನು ಲವ್ ಮ್ಯಾರೇಜ್ ಒಳ್ಳೇದಾ ಅರೇಂಜ್ ಮ್ಯಾರೇಜ್ ಒಳ್ಳೇದಾ ಅಂತ ಒಂದು ಪ್ರಶ್ನೆ. ಇನ್ನೊಂದು ದೊಡ್ಡವ್ರಿಗೆ ಬುದ್ಧಿ ಇದೆಯಾ ಚಿಕ್ಕವ್ರಿಗೆ ಬುದ್ಧಿ ಇದೆಯಾ ಅಂತ. ಮಕ್ಕಳುಗಳು ಕೇಳಿದ್ದು ಕ್ವೆಶನ್ನು, ಇದು ಕೇಳಿದ್ದು ದೊಡ್ಡವರು. ಸೊ ಇದು ದೊಡ್ಡವ್ರಿಗೆ ಬುದ್ಧಿ ಇದೆಯಾ ಚಿಕ್ಕವ್ರಿಗೆ ಬುದ್ಧಿ ಇದೆಯಾ, ಅಥವಾ ಲವ್ ಮ್ಯಾರೇಜ್ ಒಳ್ಳೇದಾ ಅರೇಂಜ್ ಮ್ಯಾರೇಜ್ ಒಳ್ಳೇದಾ, ಇದು ಯಾವುದೂ ಬರಲ್ಲ. ಜ್ಞಾನದ ನಾಲೆಡ್ಜ್, ಜ್ಞಾನದ ಮದುವೆ, ಜ್ಞಾನ ಇರೋರು ಎಲ್ರಿಗೂ ಬುದ್ಧಿ ಇದೆ. ದೊಡ್ಡವರು ಚಿಕ್ಕವರು ಅಲ್ಲ, ನಿಂಗೆ ಕಾನ್ಷಿಯಸ್ನೆಸ್ ಇದೆಯಾ, ನೀನೇ ದೊಡ್ಡವನು. ನಾವಿಲ್ಲಿ ಏಜಲ್ಲಿ ದೊಡ್ಡದು ನೋಡೋದಲ್ಲ. ಈಗ ನೀವು PhD ಮಾಡಿದ್ದೀರಾ, ಒಬ್ಬ ಸಾಮಾನ್ಯ ವ್ಯಕ್ತಿ ಎಕ್ಸಾಂಪಲ್ ಬದುಕಿನ ಬಗ್ಗೆ ಕಲ್ತಿದ್ದಾರೆ ಅಂದರೆ, ಈಗ ಯಾರು PhD ಮಾಡಿರೋದು, ಯಾರಿಗೆ ಜ್ಞಾನ ಇದೆ? PhD ಮಾಡಿರೋರ್ಗ ಜ್ಞಾನ ಇರೋರೀಗ ಅಲ್ವಾ. ಸೊ ಹಾಗಾಗಿ ಜ್ಞಾನ ನೀವು ಮಾಡೋ ಕೆಲಸದ ಹಿಂದೆ, ನಿಮ್ಮ ಸಂಬಂಧದ ಹಿಂದೆ, ಪ್ರತಿಯೊಂದು ಸಂಬಂಧನೂ ಕೂಡ ಹೇಗೆ ನಿಭಾಯಿಸಬೇಕು ಅಂತ ಕಲಿಯೋದು ಕೂಡ ಜ್ಞಾನ ಮಾರ್ಗ. ಸೊ ನಾವೇನು ಕೆಲಸ ಮಾಡ್ತೀವಿ, ಪ್ರೀತಿ ಆ್ಯಡ್ ಮಾಡಿದ್ರೆ ಭಕ್ತಿ ಮಾರ್ಗ. ಆ ಪ್ರೀತಿನ ಯಾವ ರೀತಿ ಮಾಡಬೇಕು ಅಂತ ಕಲ್ತ್ಕೊಂಡು ಮಾಡ್ತೀವಿ ಅಲ್ಲ, ಅದು ಜ್ಞಾನ ಮಾರ್ಗ. ಆ್ಯಂಡ್ ಕರ್ಮ ಮಾರ್ಗ ಅಂದರೆ ನಾನು ಪ್ರೀತಿ ಮಾಡ್ತೀನಿ, ನಾನು ಪ್ರೀತಿ ಮಾಡೋದು ಕಲ್ತಿದ್ದೀನಿ ಅಂತ ಹೇಳೋದು, ಕೆಲಸ ಮಾತ್ರ ಮಾಡಲ್ಲ. ಸೊ ಅದಲ್ಲ, ಆ್ಯಕ್ಷನ್ ಮಾಡೋದು. ಕರ್ಮಯೋಗಿ ಅಂತ ಯಾಕೆ ಹೇಳ್ತಾರೆ? ಕರ್ಮ ಮಾಡೋದು, ಕೆಲಸ ಮಾಡೋದು, ಶ್ರಮ ಹಾಕೋದು, ಬೆವರು ಸುರಿಸೋದು, ಆ ಒಂದೊಂದು ಬೆವರು ಹನಿಯಲ್ಲೂ ಕೂಡ ಗ್ರ್ಯಾಟಿಟ್ಯೂಡಿಂದ ಮಾಡೋದು. ಸೊ ಇದು ಕರ್ಮ ಮಾರ್ಗಕ್ಕೆ ಬರುತ್ತೆ. ಆ್ಯಕ್ಷನ್ ಎಲ್ಲದರಲ್ಲೂ, ಆರೋಗ್ಯ, ಸಂಬಂಧ ಆ್ಯಂಡ್ ಏನು ಕೆಲಸದಲ್ಲಿ. ಬರೀ ಕರ್ಮ ಆ್ಯಕ್ಷನ್ ಅಂದ ತಕ್ಷಣ ಇದು ಬರೀ ಜಾಬಿಗೆ ಅಂತ ಅಲ್ಲ, ಇದು ಎಲ್ಲದಕ್ಕೂ ಕೂಡ. ಇನ್ನು ರಾಜಮಾರ್ಗ ಅಂದರೆ ವೆರಿ ಸಿಂಪಲ್. ಇವೆಲ್ಲ ಆಯಿತು, ಈಗ ಕೆಲಸ ಮಾಡ್ತೀನಿ ನಾನು, ನಾಲೆಜ್ ತೊಗೊಂಡಿದ್ದೀನಿ ನಾನು, ಪ್ರೀತಿಯಿಂದ ಮಾಡ್ತೀನಿ, ಇದೆಲ್ಲ ಓಕೆ. ಇದೆಲ್ಲ ಮಾಡೋಕೆ ಒಂದು ಡಿಸಿಷನ್ ತೊಗೊಬೇಕು. ಯಾವುದೇ ಸನ್ನಿವೇಶ ಬಂದರೂ ಕ್ವಿಟ್ ಮಾಡಬಾರ್ದು ನಾನು, ಅದು ರಾಜಮಾರ್ಗ. ಅಂದರೆ ಲೀಡರ್ಶಿಪ್ ಕ್ವಾಲಿಟಿ, ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ, ಎಸ್ಕೇಪ್ ಆಗಲ್ಲ ನಾನು ಅನ್ನೋದು ರಾಜಮಾರ್ಗ. ಭಗವಂತನ ತಲುಪೋಕೆ ಈ 4 ಮಾರ್ಗನ ಸರಿಯಾಗಿ ಅರ್ಥ ಮಾಡಿಕೊಂಡು ಕೆಲಸದಲ್ಲಿ, ಆರೋಗ್ಯದಲ್ಲಿ, ಸಂಬಂಧಗಳಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ ಆಧ್ಯಾತ್ಮದ ಎಕ್ಸ್ಪೀರಿಯನ್ಸ್ನ ನಾವು ಮಾಡ್ಬೋದು. ಆ್ಯಂಡ್ ಇದು ಸಪ್ರೇಟ್ ಟಾಪಿಕ್ ಅಲ್ಲ, ಇದು ಡೈಲಿ ದಿನನಿತ್ಯ ಬದುಕೋದು. ಸೊ ಆಯ್ತು, ಇವಾಗ ಅಧ್ಯಾತ್ಮ ಅಂದ್ರೆ ಏನಾಯ್ತು, ಅಧ್ಯಾತ್ಮಕ್ಕೆ ಹೇಗೆ ಬರ್ಬೇಕು, ಯಾವ್ಯಾವ ಮಾರ್ಗಗಳು ಎಲ್ಲದೂ ಓಕೆ. ಇದರಿಂದ ಆಗುವ ಪರಿಣಾಮಗಳು ಏನೇನು? ಓಕೆ, ಇದು ಹೆಂಗಿದೆ ಅಂದ್ರೆ ನೀವು ಪ್ರಾಡಕ್ಟ್ ತಗೊಳ್ತಿದ್ರೆ ಏನ್ ಬೆನಿಫಿಟ್ ಇದೆ ಅಂತ. ಓಕೆ, ಇವಾಗ ಯೂತ್ಸ್ ಮೈಂಡ್ ಸೆಟ್ ಹಾಗಿದೆ. ಹೌದು, ಇಷ್ಟು ಉಸಿರಾಡಬೇಕು ಅಂದ್ರೆ ನನಗೇನ್ ಬೆನಿಫಿಟ್ಸ್ ಇದೆ. ಸೆಲ್ಫ್ ಸೆಂಟರ್ಡ್ ಸಿಕ್ಕಾಪಟ್ಟೆ ಆಗ್ತಾ ಇದಾರೆ. ಓಕೆ, ನಾನು ಇವಳಿಗೆ ಒಂದು ಹಾಯ್ ಹೇಳ್ಬೇಕು ಅಂದ್ರೆ ನನಗೇನು ಅವಳಿಂದ ಈ ಲಾಭ ನೋಡಿ. ಎಕ್ಸಾಕ್ಟ್ಲಿ, ಆ ಮೈಂಡ್ ಸೆಟ್ ಅಲ್ಲಿ ಎಲ್ಲ ಇದ್ ಮಾಡುವಾಗ ಆಧ್ಯಾತ್ಮಕ್ಕೆ ಬರ್ತೀವಿ, ಆಯ್ತು, ನಮ್ಗೇನು ಬೆನಿಫಿಟ್ ಇದೆ. ಓಕೆ, ನಾರ್ಮಲಿ ಒಬ್ಬ ವ್ಯಕ್ತಿಗೆ ಏನೇನೆಲ್ಲ ಇದ್ರೆ ಲೈಫ್ ಚೆನ್ನಾಗಿದೆ ಅನ್ಸುತ್ತೆ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಅನ್ಸ್ಬೇಕು ಅಂದ್ರೆ ಲೈಫಲ್ಲಿ ಏನೇನ್ ಬೇಕು? ನೆಮ್ಮದಿ,
ಬೇಕಾದಷ್ಟು ಹಣ, ಹಾ, ದುಡ್ಡು, ಪ್ರೀತಿ, ವಿಶ್ವಾಸ, ಹೊಟ್ಟೆ, ಬಟ್ಟೆ, ಊಟ. ಹಾ, ಓಕೆ. ಸಾಕು ಇದಿಷ್ಟು. ಇನ್ನು ಸಖತ್ತಾಗಿ ಮಾಡ್ತೀವಿ ಅಂತಂದ್ರೆ ದೇಶ ಸುತ್ತಬೇಕು, ಟೈಮ್ ಬೇಕು, ಸಮಯ ಬೇಕು ನಮ್ಮವ್ರ ಜೊತೆ ಕಳೆಯೋದಕ್ಕೆ. ಕರೆಕ್ಟಾ? ಆಧ್ಯಾತ್ಮದಿಂದ ಏನ್ ಬೆನಿಫಿಟ್ ಅಂದ್ರೆ ಇದೆಲ್ಲವನ್ನು ಸಿಸ್ಟಮೆಟಿಕ್ ಆಗಿ ಮಾಡ್ಬೋದು ನಾವು, ಆಯ್ತಾ? ಆ್ಯಂಡ್ ಇದೆಲ್ಲದ್ರಲ್ಲೂ ಸಿಗೋವಂಥ ಆನಂದ ಏನಿದೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆಧ್ಯಾತ್ಮದಿಂದ. ಸೊ ಆಧ್ಯಾತ್ಮದಿಂದ ಬೆನಿಫಿಟ್ ಅಂತ ನೀವು ಕೇಳಿದ್ರೆ, ನಮಗೆ ಈಗ ಉಸಿರಾಡೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ, ನಾವು ಬದುಕೋಕೆ ಉಸಿರು ಬೇಕು ಅಂತೀವಲ್ಲ, ಹಾಗೆ ಆ ಬದುಕನ್ನ ಸರಿಯಾಗಿ ಜೀವಿಸೋಕೆ ಆಧ್ಯಾತ್ಮ ಬೇಕು. ಸೊ ಓವರ್ ಆಲ್ ನಾನು ಅಷ್ಟೇ ಹೇಳ್ಬೋದು. ನನಗೆ ಯಾರಾದರೂ ಏನು ಬೆನಿಫಿಟ್ ಅಂದರೆ, ನೀವು ಹೆಂಗೆ ಬದುಕಬೇಕು ಅನ್ಕೊಂಡಿದ್ದೀರಪ್ಪ ಅಂತೀನಿ. ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಾನು ಅದು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಇದು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಇದೆಲ್ಲ ಅಚೀವ್ ಮಾಡಿ ಏನು ಮಾಡಬೇಕು, ಅದೆಲ್ಲ ಅಚೀವ್ ಮಾಡಿಬಿಟ್ಟು ನಾನು ಅದು ಮಾಡ್ಬೇಕು, ಓಕೆ ಅದಾದ್ಮೇಲೆ ಏನು ಮಾಡಬೇಕು? ಸೊ ಎಲ್ಲ ಆದಮೇಲೆ ಫೈನಲ್ಗೆ ಹೋಗ್ತೀಯಲ್ಲ ನೀನು, ಫೈನಲಿ ಆನಂದ ಬೇಕು, ನೆಮ್ಮದಿ ಬೇಕು ಅಂತ, ಅದನ್ನ ಈಗಲಿಂದನೇ ತೊಗೊಂಡು ಹೋಗ್ಬಿಡು. ಎಲ್ಲ ಮಾಡಿದ್ಮೇಲೆ ಯಾಕೆ ನೀನು ಅದನ್ನ ಆನಂದನ ಫೀಲ್ ಮಾಡ್ತೀಯಾ? ಆನಂದದಿಂದನೇ ಎಲ್ಲನೂ ಮಾಡಿಬಿಡು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಕೊಡೋದೇ ಸ್ಪಿರಿಚುವಲ್. ಆ್ಯಂಡ್ ಯಾರು ಆಧ್ಯಾತ್ಮದಲ್ಲಿರ್ತಾರೆ ಅವರು ಅವ್ರ ದೇಹನ, ಮನಸ್ಸನ್ನು, ಭಾವನೆಗಳನ್ನು ಕರೆಕ್ಟಾಗಿ ಆರ್ಡರ್ ಆಗಿ ಇಟ್ಕೊಂಡಿರ್ತಾರೆ, ಅಲೈನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಎಂತಹ ದೊಡ್ಡ ಪ್ರಾಬ್ಲಮ್ ಬಂದರೂ ಅವರು ಸಫರಿಂಗ್ ಆಗಲ್ಲ, ಅದನ್ನು ಫೇಸ್ ಮಾಡ್ತಾರೆ, ಎಸ್ಕೇಪ್ ಆಗಲ್ಲ. ಅದಕ್ಕೆ ನಾವು ಹೇಳ್ತೀವಿ ಫೈಟ್, ಫ್ರೀಸ್, ಫ್ಲೈಟ್ ಆ್ಯಂಡ್ ಫೇಸ್ ಅಂತ 4F ಅಂತ ಬರುತ್ತೆ ಲೈಫಲ್ಲಿ. ನಾರ್ಮಲ್ ಪೀಪಲ್ಗಳು ಏನಾದರೂ ಬಂದಾಗ ಫಸ್ಟ್ ಎಫ್ ಫಿಯರ್, ಭಯ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹೆದರ್ಕೊಂಡ್ಬಿಡ್ತಾರೆ, ಓಡೋಗ್ಬಿಡ್ತಾರೆ. ಫಸ್ಟ್ ಹೆದರ್ಕೊಳ್ತಾರೆ, ಫೇಸ್ ಮಾಡೋಕ್ಕೆ ಅಂದರೆ ಅದನ್ನೇ. ನೆಕ್ಸ್ಟು ಎಫ್ ಏನು, ಫ್ಲೈಟ್, ಓಡೋಗ್ತಾರೆ. ಇನ್ನೊಂದು ಸ್ವಲ್ಪ ಧೈರ್ಯ ಇರೋರು ಫೈಟ್ ಮಾಡ್ತಾರೆ. ಓಕೆ, ಈ 3 ನಾರ್ಮಲ್ ಪೀಪಲ್ ಮಾಡ್ತಾರೆ. ಬಟ್ ಸ್ಪಿರಿಚುವಲ್ನ ನಿಜವಾಗ್ಲೂ ಅಳವಡಿಸ್ಕೊಂಡಿರೋ ಎಕ್ಸ್ಟ್ರಾಡಿನರಿ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೊಂಡಿರೋರು ಎಂತಹದ್ದೇ ಬಂದರೂ ಈ 3 ಮಾಡಲ್ಲ. ಭಯನೂ ಪಡಲ್ಲ, ಫೈಟು ಮಾಡಲ್ಲ, ಫ್ಲೈಟು ಆಗಲ್ಲ. ಓಕೆ, ಫೇಸ್ ಮಾಡ್ತಾರೆ, ಏನು ಬಂದರೂ ಎದುರಿಸೋಣ, ಬಿಕಾಸ್ ಇದು ನನ್ನ ಕರ್ಮಕ್ಕೆ ಬರ್ತಾ ಇದೆ. ಎಸ್ಕೇಪ್ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ನಾನು ಮತ್ತೆ ಇವತ್ತು ಈ ರೋಡಲ್ಲಿ ಆಗಲ್ಲ ಅಂತ ಇನ್ಯಾವುದೋ ರೋಡ್ಗೆ ಹೋಗಿ ಮಿಸ್ ಆಗುತ್ತೆ, ಅದ್ರ ಬದಲು ಇಲ್ಲೇ ಫೇಸ್ ಮಾಡಿ ಹೋಗೋಣ. ಸೊ ಫೇಸ್ ಮಾಡೋ ಅಂಥದ್ದನ್ನ ಶಕ್ತಿನ ಕೊಡುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಲೈಫಲ್ಲಿ, ಕಾನ್ಫಿಡೆನ್ಸ್ ಅಂತ. ಸ್ಪಿರಿಚುವಲ್ ನಿಜವಾಗ್ಲೂ ಕಾನ್ಫಿಡೆನ್ಸ್ ಕೊಡುತ್ತೆ. ಬಿಕಾಸ್ ನನ್ನ ಲೈಫ್ನ ನಾನು ನೋಡಿಕೊಂಡ್ರೆ ನನಗೆ ಭಯ ಸಿಕ್ಕಾಬಟ್ಟೆ, ಲೈಕ್ ಸ್ಟೇಜಲ್ಲಿ ಮಾತಾಡೋಕ್ಕೆ ಭಯ. ಅಂದರೆ ಎಲ್ರಿಗೂ ಏನು ಅನ್ನಿಸ್ತಿತ್ತು, ಅವಳಿಗೆ ಧೈರ್ಯ ಜಾಸ್ತಿ ಅಂತ ಅನ್ನಿಸ್ತಿತ್ತು. ಬಟ್ ಒಳಗಡೆ ನಂಗೆ ಮಾತ್ರ ಗೊತ್ತು, ನಾನು ಸ್ಪೋರ್ಟ್ಸ್ ನ್ಯಾಷನಲ್ ನೆಟ್ಬಾಲ್ ಪ್ಲೇಯರ್ ಕೂಡ. ಅಲ್ಲಿ ನಾನು ಮ್ಯಾಚ್ ಆಡೋಕ್ಕೆ ಹೋದಾಗ ನನಗೆ ನನ್ನ ಕೋಚ್, ಲೈಕ್ ನಾನು ಕ್ಯಾಪ್ಟನ್ ಇದ್ದಾಗ ಹೋದರೆ ಒಂದು 2 ಮಿನಿಟ್ಸ್, ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 2 ಮಿನಿಟ್ಸ್ ಸರ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತಿದ್ದೆ. ಯಾಕೆ ಅಂದರೆ ಮ್ಯಾಚ್ ಭಯ. ನಂಗೆ ಆಗ್ತಿರೋ ಹೊಟ್ಟೆ ಗುಳು ಅಂತಿತ್ತು ನನಗೆ. ನನ್ನ ಕೋಚ್ ಅಂತಿದ್ರು, ಚೆನ್ನಾಗಿ ಆಡ್ತೀಯ ತಾನೆ, ಯಾಕೆ ಹೆದರ್ಕೊಂತೀಯ? ಅದೇನೋ ಗೊತ್ತಿಲ್ಲ ಸರ್, ಮ್ಯಾಚ್ ಬಂದರೆ ಭಯ. ಬಟ್ ಇವತ್ತು ನಾನು ಅಬ್ಸರ್ವ್ ಮಾಡ್ತೀನಿ, ನೀವು ಎಂತಹ ದೊಡ್ಡದನ್ನು ನನಗೆ ಮಾಡಿದ್ರು. ಇತ್ತೀಚೆಗೊಬ್ಬರು ಪೊಲಿಟಿಷಿಯನು, ಹೆಸರು ಬೇಡ, MLA, ಓಕೆ, ಅವ್ರದ್ದು ಯಾವುದೋ ಒಂದು ಇಶ್ಯೂಗೆ ಕಾಲ್ ಮಾಡಿದರು ನಮ್ಮ ಕಂಪ್ನಿಗೆ. ಸೊ ನಾವು 1-to-1 ಮಾಡಲ್ಲ, ನೀವು ಎಜುಕೇಷನ್ ತೊಗೊಬೇಕು, ನಾಲೆಡ್ಜ್ ತೊಗೋಬೇಕು, ಆವಾಗಲೇ ನೀವು ಹೀಲ್ ಮಾಡ್ಕೊಳ್ಳೋದು. ಅವ್ರು ಹೇಳಿದ್ರು, ಇಲ್ಲ ನಂಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ನಂಗೆ 1-to-1 ಮಾಡೋಕ್ಕೆ ಟೈಮ್ ಇಲ್ಲ. ಓಕೆ, ನಂಗೆ 1-to-1 ಮಾಡೋಕ್ಕೆ ಟೈಮ್ ಇಲ್ಲ ಸರ್. ಆ್ಯಂಡ್ ನಾನು ಇವತ್ತು 1-to-1 ಮಾಡಿ ನಿಮಗೆ ಸೊಲ್ಯೂಷನ್ ಕೊಡ್ಸೋಕ್ಕಾಗಲ್ಲ. ಸುಮ್ಮನೆ ನಿಮ್ಮ ಕಷ್ಟ ಕೇಳ್ಬೋದು ಅಷ್ಟೇ, ಅಥವಾ ಇದನ್ನು ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಬಟ್ ನೀವೇ ಕಲಿತೀರಲ್ಲ, ಅದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುತ್ತೆ. ಅವರು ಇಲ್ಲ ಬಿಡಿ ಆಯಿತು ಅಂತ ಸ್ಟಾಪ್ ಆಗಿದ್ರು. ರೀಸೆಂಟಾಗಿ ಮತ್ತೆ ಮಾಡಿದ್ರು, ಆಯಿತು ನಾನು ಒಂದು ಕೋರ್ಸ್ ಅಟೆಂಡ್ ಮಾಡ್ಕೊಳ್ತೀನಿ, ಎಲ್ಲ ನನಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ನೀವು ಯಾವ ಕೋರ್ಸ್ ಅಟೆಂಡ್ ಮಾಡ್ತೀರಾ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ನಮ್ಮವರು ಕಾಲಲ್ಲಿ ಹೇಳಿದ್ರು. ಅದಾದಮೇಲೆ ಅದಾದ್ಮೇಲೆ ಒಂದು ಇನ್ಫ್ಲೂಯೆನ್ಸ್ ಕಾಲ್ ಬಂತು. ನನಗೆ ಇನ್ಫ್ಲೂಯೆನ್ಸ್ ಮಾಡಿಸೋ ಅಷ್ಟು ದೊಡ್ಡೋಳಾಗಿದ್ದೀನ ನಾನು ಅಂತ. ನನ್ನ ಕಂಪ್ನಿಯವ್ರು ಹೇಳ್ತಿದ್ರೆ, ನನ್ನ ಹಸ್ಬೆಂಡ್ಗೆ ಇನ್ಫ್ಲೂಯೆನ್ಸ್ ಮಾಡಿಸೋ ಅಷ್ಟು ದೊಡ್ಡೋಳಾಗಿದ್ದೀನ ನಾನು ಅಂತ. ನನಗೆ ಆ ಯೋಚನೆ ಇಲ್ಲ, ಬಿಕಾಸ್ ಅದು ಬರಲ್ಲ. ಯಾಕಂದರೆ ನಾನು ಏನೂ ಮಾಡ್ತಿಲ್ಲ, ನಾನು ಏನೂ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಕರೆದಿದ್ದೀರಾ, ನಾನು ಕೂತಿದ್ದೀನಿ, ನೀವು ಕೇಳ್ತಿದ್ದೀರಾ, ನಾನು ಹೇಳ್ತಾ ಇದ್ದೀನಿ, ನನಗೇನು ಗೊತ್ತು ಅದನ್ನು ಮಾತಾಡ್ತಿದ್ದೀನಿ. ಬಿಟ್ಟರೆ ಸ್ಪೆಷಲ್ ಅಲ್ವೇ ಅಲ್ಲ. ಇಷ್ಟು ಆರಾಮ್ ನನಗೆ ಕೊಟ್ಟಿದ್ದು, ಆ ಭಯ ಇಲ್ಲದೆ ಬದುಕನ್ನು ಫೇಸ್ ಮಾಡೋ ಶಕ್ತಿ ಕೊಟ್ಟಿದ್ದು ಆಧ್ಯಾತ್ಮನೇ. ಇವತ್ತು ಎಲ್ಲಿಗೆ ಕರ್ಕೊಂಡೋದ್ರು
ಮಾತಾಡ್ತೀನಿ, ಧೈರ್ಯವಾಗಿ ಮಾತಾಡ್ತೀನಿ. ಗೊತ್ತಿಲ್ವಾ ನಂಗೆ ಗೊತ್ತಿಲ್ಲ ಅಂತೀನಿ. ಬಿಕಾಸ್ ಯಾಕೆ ಇದಿಲ್ಲ ಅಂದಿದ್ರೆ ನಾನು ಎಲ್ರಿಗೂ ಹೇಳ್ತೀನಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಹೋಗಬೇಕಾಗಿಲ್ಲ, ಕಮ್ಯುನಿಕೇಷನ್ ಕನ್ನಡಿ ಮುಂದೆ ನಿಂತ್ಕೊಂಡು ಏನೇನೋ ನೀವು ಎಕ್ಸಸೈಸ್ ಮಾಡೋ ಅಗತ್ಯ ಇಲ್ಲ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ, ಇವೆಲ್ಲ ತಾನಾಗೆ ಬರುತ್ತೆ ಅಂತ. ಬಿಕಾಸ್ ಇನ್ನರ್ ಒಳಗಡೆಯಿಂದ ನಿಮ್ಗೆ ಆ ಸ್ಟ್ರೆಂತ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇನ್ನೇನು ಬೆನಿಫಿಟ್ ಬೇಕು?